ನಮಸ್ತೆ ಮಕ್ಕಳೇ, ವೆಲ್ಕಮ್ ಟು ಬಯೋ ಸ್ಟಡೀಸ್. ಸೆಲ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀವಿ, ಗೊತ್ತಿದೆ. ಪ್ರೊಕ್ಯಾರಿಯೋಟಿಕ್ ಸೆಲ್ ಮತ್ತು ಯೂಕ್ಯಾರಿಯೋಟಿಕ್ ಸೆಲ್ ಮುಗಿದಿದೆ. ಅದಾದಮೇಲೆ ವಿ ಹ್ಯಾವ್ ಸ್ಟಡೀಡ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗನಲೀಸ್. ಯಾವ್ಯಾವುದು? ER, ಗಾಲ್ಗಿ ಕಾಂಪ್ಲೆಕ್ಸ್, ಲೈಸೋಸೋಮ್ ಆ್ಯಂಡ್ ವ್ಯಾಕ್ಯೂಲ್. ಈ 4 ಆರ್ಗನಲೀಸ್, ಸಿಂಗಲ್ ಮೆಂಬ್ರೇನ್ ಕವರ್ಡ್ ಆರ್ಗನಲೀಸ್, ಈ ಒಂದಕ್ಕೊಂದು ಫಂಕ್ಷನ್ನು ಇಂಟರ್ಕನೆಕ್ಟ್ ಆಗಿರುತ್ತೆ. ಅದನ್ನು ನಾವು ಎಂಡೋ ಮೆಂಬ್ರೇನ್ ಸಿಸ್ಟಮ್ ಅನ್ನುವಂತಹ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಸ್ಟಡಿ ಮಾಡಿದ್ದೀವಿ, ರೈಟ್? Now in this video we'll take up the next organelle, ಯಾವುದು? ಮೈಟೋಕಾಂಡ್ರಿಯಾ. Now before going to the structure and function of mitochondria, there is one interesting theory, and that theory is related to the mitochondria and plastid. ಸಿ, ನಮಗೆ ಗೊತ್ತಿದೆ ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್ ಅಂತಂದರೆ ಹೊರಗಡೆ 2 ಲೇಯರ್ ಇದೆ. ಅಂದರೆ ಡಬಲ್ ಮೆಂಬ್ರೇನ್ ಕವರ್ಡ್ ಆರ್ಗನಲೈಸಿಗೆ ಎಕ್ಸಾಂಪಲ್ಲು ಒಂದು ಮೈಟೋಕಾಂಡ್ರಿಯಾ, ಒಂದು ಪ್ಲಾಸ್ಟಿಡ್, ಹೌದಾ? ಈ ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್ದು ಒರಿಜಿನ್ ಇಟ್ಕೊಂಡು ಒಂದು ಥೇರಿ ಪ್ರಪೋಸ್ ಆಗಿದೆ. ಆ ಥೇರಿಗೆ ಏನಂತ ಕರೀತಾರೆ? ಎಂಡೋಸಿಂಬಯೋಟಿಕ್ ಥೇರಿ. ಎಂಡೋಸಿಂಬಯೋಟಿಕ್ ಥೇರಿ, ಸರಿನಾ? ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ ಅಂತ ಪೇಜ್ ಹಿಂಗೆ ಹೊಡೆಸಕ್ಕೆ ಕೂತ್ಕೋಬೇಡಿ. ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಕ್ಚುಲಿ ಇದು ಇಲ್ಲ, ಬಟ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅಂತಂದರೆ ನೀಟಿಗೂ ಕೂಡ ಹೆಲ್ಪ್ ಆಗುತ್ತೆ. ವಾಟ್ ಈಸ್ ದಿಸ್ ಎಂಡೋಸಿಂಬಯೋಟಿಕ್ ಥಿಯರಿ? ಎಂಡೋಸಿಂಬಯೋಟಿಕ್ ಥಿಯರಿ, ಇಟ್ ಎಕ್ಸ್ಪ್ಲೇನ್ಸ್ ದ ಒರಿಜಿನ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್. ನಾವು ಏನಿದು ಯೂಕ್ಯಾರಿಯೋಟಿಕ್ ಸೆಲ್ ಇಲ್ಲಿ ಯಾಕೆ ಬಂತು? ಸಿ, ವಿ ಹ್ಯಾವ್ 2 ಟೈಪ್ಸ್ ಆಫ್ ಸೆಲ್, ಪ್ರೊಕ್ಯಾರಿಯೋಟಿಕ್ ಸೆಲ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಸೆಲ್. ಮೊದಲು ಬಂದಂತಹ ಜೀವಿಗಳು ಯಾವಿದ್ವು? ಅವು ಪ್ರೊಕ್ಯಾರಿಯೋಟಿಕ್ ಸೆಲ್ಲನ್ನು ಹೊಂದಿದ್ವು. ಪ್ರೊಕ್ಯಾರಿಯೋಟ್ಸ್ ಅಂದರೆ ನಾವು ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಅದಕ್ಕೆ ಪ್ರೊಕ್ಯಾರಿಯೋಟ್ಸನ್ನು ನಾವು ಪ್ರಾಚೀನ ಜೀವಿಗಳು ಅಂತ ಹೇಳೋದು, ಹೌದಾ? ಸೊ ಈ ಪ್ರೊಕ್ಯಾರಿಯೋಟಿಕ್ ಜೀವಿಗಳಿದ್ದಾಗ ಯಾಕೆ ಇನ್ನೊಂದು ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಹುಟ್ಕೋತು, ಮತ್ತು ಅದು ಹೇಗೆ ಹುಟ್ಕೋತು? ಸೊ ದ್ಯಾಟ್ origin of eukaryotic cell, it is explained by endosymbiotic theory. ಸಿಂಬಯೋಟಿಕ್ ಅಂದರೆ ಸಿಂಬಯೋಸಿಸ್. ಸಿಂಬಯೋಸಿಸ್ ನಾವು ಆಲ್ರೆಡಿ ಕಲ್ತಿದ್ವಿ, ಸಹಜೀವನ ಅಥವಾ ಕೂಡು ಜೀವನ ಅಂತ ಹೇಳ್ತೀವಲ್ಲ. ಸಿಂಬಯೋಸಿಸ್ ಅಂದರೆ 2 ಜೀವಿಗಳು ಒಟ್ಟೊಟ್ಟಿಗೆ ಒಂದಕ್ಕೊಂದು ಹೆಲ್ಪ್ ಮಾಡ್ತಾ, ಅಂದರೆ ಮ್ಯೂಚುವಲ್ ಬೆನಿಫಿಟ್ ಮಾಡ್ತಾ ಬದುಕುವಂತಹ ಒಂದು ರಿಲೇಷನ್ನಿಗೆ ನಾವು ಸಿಂಬಯೋಸಿಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಎ ಮತ್ತು ಬಿ ಅಂತ 2 ಜೀವಿಗಳಿದ್ದಾವೆ. ಎ ಬಿಗೆ ಹೆಲ್ಪ್ ಮಾಡುತ್ತೆ, ಬಿ ಎಗೆ ಹೆಲ್ಪ್ ಮಾಡುತ್ತೆ. ಸೊ ಎರಡೂ ಹೆಲ್ಪ್ ಮಾಡ್ತಾ ಒಂದು ರಿಲೇಷನ್ ಮೇಂಟೈನ್ ಮಾಡಿಕೊಂಡು ಕೊನೆಯವರೆಗೂ ಅವು ಜೀವಿಸ್ತವೆ. ದಟ್ ಈಸ್ ಅ ಸಿಂಬಯೋಸಿಸ್. ಸೊ ಅದನ್ನೇ ವರ್ಡ್ ಇಲ್ಲಿ ನಾವು ಸಿಂಬಯೋಟಿಕ್ ಅಂತ ಮೀನಿಂಗ್ ತೊಗೊಂಡಿರೋದು. ಎಂಡೋ ಅಂದರೆ ಏನು? ಎಂಡೋ ಅಂದರೆ ಒಳಗೆ, ಎಕ್ಸೋ ಅಂದರೆ ಹೊರಗೆ, ಎಕ್ಸಿಟ್ ಅಂದರೆ ಹೊರಗಡೆ, ಎಂಡೋ ಅಂದರೆ ಏನು? ಒಳಗಡೆ. ಸೊ ವಾಟ್ ಈಸ್ ದಿಸ್ ಎಂಡೋ ಸಿಂಬಯೋಸಿಸ್ ದೆನ್? ಸಿ, ಜೀವಿ ಅಂತ ಹುಟ್ಕೊಂಡಾಗ, ಅಂದರೆ ಈ ಏನಂತ ಹೇಳ್ತೀವಿ, ಲಿವಿಂಗ್ ವರ್ಡ್ ಅಂತ ಸ್ಟಾರ್ಟ್ ಆಯ್ತಲ್ಲ, ಜೀವ ಅಂತ ಶುರು ಆಯ್ತಲ್ಲ, ಅದು ಯಾವತ್ತು ಎದರಿಂದ ಆಯಿತು? ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ಗಳಿಂದ ಆಯಿತು, ಪ್ರಾಚೀನ ಜೀವಿಗಳಿಂದ, ಹೌದಾ? ಪ್ರೊಕ್ಯಾರಿಯೋಟ್ಸ್ ಅಂದರೆ ಜಸ್ಟ್ ಇಮ್ಯಾಜಿನ್, ಒಂದು ಸೆಲ್ ಇದೆ, ರೈಟ್? ಈ ಸೆಲ್ ಒಳಗಡೆ ನ್ಯೂಕ್ಲಿಯಾಯ್ಡ್ ಇದೆ ಮತ್ತು ರೈಬೋಸೋಮ್ಸ್ ಇದ್ದಾವೆ. ದಿಸ್ ಈಸ್ ಒನ್ ಟಿಪಿಕಲ್ ಪ್ರೊಕ್ಯಾರಿಯೋಟಿಕ್. ಸೇ ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ. ಇದೇ ರೀತಿಯಾದಂತಹ ಇನ್ನೂ ಹಲವಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಕ್ಯಾರಿಯೋಟಿಕ್ ಜೀವಿಗಳು ಇದ್ದುವಂತೆ ಯಾವಾಗ? ಸ್ಟಾರ್ಟಿಂಗಲ್ಲಿ. ಓಕೆ, ಇದು ಥೇರಿ ಹೇಳ್ತಿರೋದು. ವೆರಿ ವೆರಿ ಇಂಟ್ರೆಸ್ಟಿಂಗ್. ಸೊ ಇದೇ ರೀತಿಯಾದಂತಹ ಇನ್ನೂ ಡಿಫ್ರೆಂಟ್, ಇವಾಗ ಎನಿಮಲ್ ಅಂದರೆ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎನಿಮಲ್ಸ್ ವಿ ಕ್ಯಾನ್ ಸಿ. ಅದೇ ಥರ ಪ್ರೊಕ್ಯಾರಿಯೋಟಿಕ್ ಜೀವಿ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಕ್ಯಾರಿಯೋಟಿಕ್ ಜೀವಿಗಳು ಸ್ಟಾರ್ಟಿಂಗಲ್ಲಿ ಇದ್ದುವಂತೆ. ಅದರಲ್ಲಿ ಒಂದು ಸ್ಪೆಷಲ್ ಪ್ರೊಕ್ಯಾರಿಯೋಟ್ ಇದೆ. ಯಾವುದಿದು ಪ್ರೊಕ್ಯಾರಿಯೋಟ್ ಅಂದರೆ? ಸಿ, ಪ್ರೊಕ್ಯಾರಿಯೋಟ್ಸ್ ಅಂದರೆ ನಾವು ಯೂಶ್ವಲಿ ಏಕಕೋಶೀಯ ಅಂತ ಹೇಳ್ತೀವಿ, ಅಂದರೆ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್. ಸೊ ಇಲ್ಲಿ ನಾವು ಒಂದೇ ಸೆಲ್ಲನ್ನು ರಿಪ್ರೆಸೆಂಟ್ ಮಾಡಿ ಆ ಒಂದೇ ಸೆಲ್ಲನ್ನು ಒಂದು ಜೀವಿ ಅಂತ ಹೇಳ್ತಿರೋದು, ರೈಟ್? ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ಇದೇ ರೀತಿಯಾದಂತಹ ಇನ್ನೊಂದು ಪ್ರೊಕ್ಯಾರಿಯೋಟಿಕ್ ಸೆಲ್ ಇದೆ, ಒಂದು ಜೀವಿ ಇದೆ. ಇದರ ಸ್ಪೆಷಾಲಿಟಿ ಏನು ಅಂತಂದರೆ, ದಿಸ್ ಈಸ್ ಕೆಪಬಲ್ ಆಫ್ ಪರ್ಫಾರ್ಮಿಂಗ್ ಫೋಟೋಸಿಂಥಸಿಸ್. ಓಕೆ, ಸೊ ಏನಾಯ್ತಿದು? ದಿಸ್ ಈಸ್ ಅ ಫೋಟೋಸಿಂಥೆಟಿಕ್ ಸೆಲ್, ಕರೆಕ್ಟಾ? ಇಟ್ ಈಸ್ ಪ್ರಿಪೇರಿಂಗ್ ಇಟ್ಸ್ ಓನ್ ಫುಡ್. ಸೊ ಅಲ್ಲಿ ಫೋಟೋಸಿಂಥಸಿಸ್ ಆಗಬೇಕು ಅಂದರೆ ಒಳಗಡೆ ಏನಿರಬೇಕು? ಪಿಗ್ಮೆಂಟ್ಸ್ ಇರಬೇಕು, ವರ್ಣದ್ರವ್ಯಗಳು ಇರಬೇಕು. ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಥವಾ ಜೀವಿ. ಅದೇ ರೀತಿಯಾಗಿ ಇನ್ನೊಂದು ಪ್ರೊಕ್ಯಾರಿಯೋಟಿಕ್ ಸೆಲ್ ಇದೆ. ಓಕೆ, ಸೆಲ್ ಇತ್ತಂತೆ. ಅದೇನು ಮಾಡ್ತಿದೆ ಅಂತಂದರೆ, ದಿಸ್ ಪ್ರೊಕ್ಯಾರಿಯೋಟಿಕ್ ಸೆಲ್ ಇಟ್ ಈಸ್ ಕೆಪಬಲ್ ಆಫ್ ಪರ್ಫಾರ್ಮಿಂಗ್ ಏರೋಬಿಕ್ ರೆಸ್ಪಿರೇಷನ್.
ಏರೋಬಿಕ್ ರೆಸ್ಪಿರೇಷನ್. ಹೊಸ ವರ್ಡು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಏರೋಬಿಕ್ ಆ್ಯಂಡ್ ಆ್ಯನರೋಬಿಕ್. ರೆಸ್ಪಿರೇಷನ್ ಅಂದರೆ ಏನು? ಒಂದು ಗ್ಲುಕೋಸ್ ಮಾಲಿಕ್ಯೂಲ್, ಫಾರ್ ಎಕ್ಸಾಂಪಲ್ ನಾವು ಊಟ ಮಾಡಿದಾಗ ಫುಲ್ ಬ್ರೆಕ್ಟೋನ್ ಆಗಿ ಸಿಂಪಲ್ ಮಾಲಿಕ್ಯೂಲ್ಸ್ ಫಾರ್ಮ್ ಆಗ್ತವೆ. ಈ ಗ್ಲುಕೋಸ್ ಮಾಲಿಕ್ಯೂಲಿಂದ ಆ ಗ್ಲುಕೋಸ್ ಮಾಲಿಕ್ಯೂಲಲ್ಲಿ ಇರುವಂತಹ ಏನು ಐಟಮ್ಸ್ ಇದಾವಲ್ಲ, ಕಾರ್ಬನ್ ಚೈನ್ ಇದೆಯಲ್ಲ, ಅದು ಬ್ರೆಕ್ಟೋನ್ ಆಗಿ ಎನರ್ಜಿ ರಿಲೀಸ್ ಆಗಬೇಕು. ಅದಕ್ಕೆ ನಾವು ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಈ ರೆಸ್ಪಿರೇಷನ್ ಪ್ರೋಸೆಸ್ಸು, ಬ್ರೇಕ್ಡೌನ್ ಪ್ರೋಸೆಸ್ಸು ಆಕ್ಸಿಜನ್ನ ಯುಟಿಲೈಸ್ ಮಾಡಿಕೊಂಡು ಆಕ್ಸಿಜನ್ ಪ್ರೆಸೆನ್ಸ್ನಲ್ಲಿ ಆಯಿತು ಅಂದರೆ ಅದು ಏರೋಬಿಕ್ ರೆಸ್ಪಿರೇಷನ್. ಆಕ್ಸಿಜನ್ ಇಲ್ಲದೇ ಅದು ಬ್ರೇಕ್ಡೌನ್ ಆಯಿತು ಅಂದರೆ ಅದು ಆ್ಯನರೋಬಿಕ್ ರೆಸ್ಪಿರೇಷನ್. ನಾವು ತೊಗೊಂಡಿರೋದು ಇಲ್ಲಿ ಏರೋಬಿಕ್ ರೆಸ್ಪಿರೇಷನ್. ಸೊ ಇಲ್ಲಿ ಇದೇನು ಒಂದು ಪ್ರೋಕ್ಯಾರಿಯೋಟಿಕ್ ಸೆಲ್ ಅಥವಾ ಜೀವಿ ಅಂತ ಇದೆಯಲ್ಲ, ಇದ್ರದ್ದು ಸ್ಪೆಷಲ್ ಕ್ಯಾರೆಕ್ಟರ್ ಏನಿದೆ, ಇದು ಸ್ವಲ್ಪ ಸ್ಪೆಷಲ್ ಆಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಏರೋಬಿಕ್ ರೆಸ್ಪಿರೇಷನ್ ಮಾಡುವಂತಹ ಒಂದು ತಾಕತ್ತು ಅಥವಾ ಒಂದು ಕೆಪಾಸಿಟಿಯನ್ನು ಹೊಂದಿದೆ. ಸೊ ಟೋಟಲ್ ನಾವಿಲ್ಲಿ 3 ರೀತಿಯಾದಂತಹ ಪ್ರೋಕ್ಯಾರಿಯೋಟಿಕ್ ಸೆಲ್ಲನ್ನು ಡ್ರಾ ಮಾಡಿರೋದು. ಇದು ಒಂದು ಜನರಲ್ ಪ್ರೋಕ್ಯಾರಿಯೋಟಿಕ್ ಸೆಲ್. ಸೇ ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ. ಕಂಪ್ಯಾರಿಟಿವ್ಲಿ ಈ ಎರಡು ಪ್ರೋಕ್ಯಾರಿಯೋಟ್ಸ್ಗಳಿಗಿಂತ ಸ್ವಲ್ಪ ದೊಡ್ಡದಾಗಿದೆ ಅಂತ ಇಮ್ಯಾಜಿನ್ ಮಾಡಿ, ರೈಟ್. ನೆಕ್ಸ್ಟ್ ಏನಾಗಿತ್ತಂತೆ ಅಂದರೆ ಒನ್ ಫೈನ್ ಡೇ, ಓಕೆ, ಈ ಪ್ರೋಕ್ಯಾರಿಯೋಟಿಕ್ ಸೆಲ್ ಇದೆಯಲ್ಲ, ಈ ಪ್ರೋಕ್ಯಾರಿಯೋಟಿಕ್ ಸೆಲ್ಲು ಈ ರೀತಿ ಸುಡೋಪೋಡಿಯಾ ಮೂಲಕ, ಸ್ಟ್ರಕ್ಚರ್ಸ್ ಮೂಲಕ ಈ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾನ ಒಳಗಡೆ ಎಂಗಲ್ಫ್ ಮಾಡ್ಕೋತಂತೆ. ಎಂಗಲ್ಫ್ ಅಂದರೆ ಏನು? ಈ ಫ್ಯಾಗೋಸೈಟೋಸಿಸ್ನಲ್ಲಿ ಹೇಳಿದ್ವಲ್ಲ, ಒಂದು ಫುಡ್ ಇರುತ್ತೆ, ಅಮೀಬಾ ಬರುತ್ತೆ, ಅದು ಫುಡ್ ನೋಡಿದ ತಕ್ಷಣ ಹೀಗೆ ಫಾಸ್ಟಾಗಿ ಮೂವ್ ಆಗಿ ಸುಡೋಪೋಡಿಯಾನ ತೊಗೊಂಡು ಆ ಫುಡ್ಡನ್ನು ಹೀಗೆ ಒಳಗಡೆ ತೊಗೊಂಡ್ಬಿಡುತ್ತೆ ಅಂತ ಹೇಳಿದ್ವಲ್ಲ. ಸೊ ಅದೇ ರೀತಿಯಾಗಿ ಈ ಸೆಲ್ಲು, ಒಂದು ಟಿಪಿಕಲ್ ಪ್ರೋಕ್ಯಾರಿಯೋಟಿಕ್ ಸೆಲ್ಲು ಒನ್ ಫೈನ್ ಡೇ ಈ ಫೋಟೋಸಿಂಥೆಟಿಕ್ ಸೆಲ್ಲನ್ನು ತನ್ನ ಒಳಗಡೆ ಅದು ತೊಗೊಂಡ್ಬಿಡ್ತಂತೆ. ಸೊ ಒಳಗಡೆ ತೊಗೊಂತು ಅಂದರೆ ಇದು ಮೆಂಬ್ರೇನಲ್ಲಿ ಫ್ಯೂಸ್ ಆಗಿಬಿಡುತ್ತೆ, ಸರಿನಾ? ಇಲ್ಲಿ ಇದಕ್ಕೆ ಡಬಲ್ ಮೆಂಬ್ರೇನ್ ಆಯಿತು, ಗೊತ್ತಾಗ್ತಿದೆಯಾ? ಸೊ ಇದು ಒಳಗಡೆ ಬಂದುಬಿಡ್ತು. ಯೂಶ್ವಲಿ ಒಂದು ಫುಡ್ ವ್ಯಾಕ್ಯೂಲ್ ಒಳಗಡೆ ಬಂತು ಅಂದರೆ ಈ ಮೇನ್ ಸೆಲ್ ಏನು ಮಾಡುತ್ತೆ, ಅದನ್ನು ಫುಲ್ ಡೈಜೆಷನ್ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಇಲ್ಲೇನಾಯಿತು ಅಂದರೆ ದಿಸ್ ಸೆಲ್ ವಿಲ್ ಸೇ, ಈ ಸೆಲ್ ಹೇಳುತ್ತಂತೆ, ನನ್ನನ್ನು ಬ್ರೇಕ್ ಡೌನ್ ಮಾಡಬೇಡ, ನಾನಿರುವವರೆಗೂ ನಾನು ಹಿಂಗೆ ಹೆಲ್ಪ್ ಮಾಡ್ತೀನಿ, ನೀನು ನನಗೆ ಹೆಲ್ಪ್ ಮಾಡು ಅಂತ ಒಂದು ಫ್ರೆಂಡ್ಶಿಪ್ ಬೆಳೆಸ್ಕೋತಂತೆ. ಹೆಂಗೆ ಫ್ರೆಂಡ್ಶಿಪ್ಪು? ನನ್ನ ಹತ್ರ ಪಿಗ್ಮೆಂಟ್ಸ್ ಇದೆ, ಅಂದರೆ ವರ್ಣದ್ರವ್ಯಗಳಿದ್ದಾವೆ, ಅದನ್ನು ಇಟ್ಕೊಂಡು ನಾನು ಫುಡ್ ಪ್ರಿಪೇರ್ ಮಾಡಿ ಆ ಫುಡ್ಡನ್ನು ನಾನು ನಿನಗೆ ಕೊಡ್ತೀನಿ. ಯಾವುದಕ್ಕೆ? ಈ ಸೆಲ್ಲಿಗೆ. ಸೇಮ್ ಟೈಮ್ ನೀ ನನಗೆ ನಿನ್ನ ಸೆಲ್ ಒಳಗಡೆ ಇರಲಿಕ್ಕೆ ಒಂದು ಪ್ಲೇಸ್ ಕೊಡು ಅಂತ. ಸೊ ಇಲ್ಲಿ ಒಂದು ಸಿಂಬಯೋಸಿಸ್ ಆಯಿತು. ಗೆಟ್ಟಿಂಗ್ ದಿಸ್ ಪಾಯಿಂಟ್? ಅದಕ್ಕೆ ಇಲ್ಲಿ ಸಿಂಬಯೋಟಿಕ್. ಸೊ ಇಲ್ಲಿ 2 ಜೀವಿಗಳು ಸಿಂಬಯೋಟಿಕ್ ಅಸೋಸಿಯೇಷನಲ್ಲಿ ಬಂದವು. ನೆಕ್ಸ್ಟ್ ಏನಾಯಿತು? ದಿಸ್ ಸೇಮ್ ಸೆಲ್ ಅಗೇನ್ ಒನ್ ಫೈನ್ ಡೇ ನೆಕ್ಸ್ಟ್ ಏನು ಮಾಡುತ್ತಂತೆ, ಈ ಸೆಲ್ಲನ್ನು ಎಂಗಲ್ಫ್ ಮಾಡುತ್ತಂತೆ. ಯಾವ ಸೆಲ್ ಇದು? ಏರೋಬಿಕ್ ರೆಸ್ಪಿರೇಷನ್ ಮಾಡುವಂತಹ ಒಂದು ಪ್ರೋಕ್ಯಾರಿಯೋಟಿಕ್ ಸೆಲ್. ಸೊ ಇದು ಕೂಡ ಒಳಗಡೆ ಬಂದುಬಿಡ್ತಾ. ಸೊ ಅಗೇನ್ ಇಟ್ ಈಸ್ ಎ ಡಬಲ್ ಮೆಂಬ್ರೇನ್ ಹಿಯರ್, ಹೌದಾ? ಸೊ ಇದು ಒಳಗಡೆ ಬಂದ ತಕ್ಷಣ ಅಗೇನ್ ದಿಸ್ ಸೆಲ್ ವಿಲ್ ಸೇ ಟು ದ ಮೇನ್ ಸೆಲ್, ನಾನು ಕೂಡ ನಿಂಗೆ ಹೆಲ್ಪ್ ಮಾಡ್ತೀನಿ. ಹೆಂಗೆ ಹೆಲ್ಪ್ ಮಾಡ್ತೀನಿ ಅಂದರೆ, ನೀ ನನಗೆ ಫುಡ್ಡನ್ನು ಕೊಟ್ಟರೆ ಅದನ್ನು ಬ್ರೇಕ್ ಡೌನ್ ಮಾಡಿ ನಾನು ನಿನಗೆ ಎನರ್ಜಿಯನ್ನು ಕೊಡ್ತೀನಿ ಇರಲಿಕ್ಕೆ, ನೀ ನನಗೆ ಇರಲಿಕ್ಕೆ ಪ್ಲೇಸ್ ಕೊಡು ಅಂತ. ಸೊ ಇಲ್ಲಿಯೂ ಕೂಡ 2 ಜೀವಿಗಳ ಮಧ್ಯೆ ಒಂದು ರಿಲೇಷನ್ ಅಂತ ಆಯಿತಾ. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಸಿಂಬಯೋಸಿಸ್, ಒಂದು ಸಹಜೀವನವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂತಹ ಸೆಲ್ಸ್ಗಳಿವು. ಇದೇ ನೆಕ್ಸ್ಟ್ ಏನಾಯಿತು, ಇದೇ ಮೇನ್ ಸೆಲ್ಲನ್ನು ನೀವು ಡ್ರಾ ಮಾಡಿದರೆ, ದಿಸ್ ಈಸ್ ದ ಮೇನ್ ಸೆಲ್. ಇದ್ರ ಒಳಗಡೆ ಫೋಟೋಸಿಂಥಸಿಸ್ ಮಾಡುವಂತಹ ಸೆಲ್ಸು ಒಳಗಡೆ ಇದೆ. ಸೇಮ್ ಟೈಮು ಏರೋಬಿಕ್ ರೆಸ್ಪಿರೇಷನ್ ಮಾಡುವಂತಹ ಒಂದು ಸೆಲ್ಲು ಕೂಡ ಒಳಗಡೆ ಬಂತು. ಓಕೆ, ಇವಾಗ ನಾವು ಈ ಪ್ರೋಕ್ಯಾರಿಯೋಟ್ಸ್ ಅಂದರೆ ನಾವೇನಂತ ಹೇಳಿದ್ವಿ, ಆರ್ಗನಲೈಸ್ ಇಲ್ಲದೆ ಇರುವಂತಹ ಸೆಲ್ಸ್ಗಳು ಪ್ರೋಕ್ಯಾರಿಯೋಟ್ಸ್ ಅಂತ ಹೇಳಿದ್ವಿ. ಬಟ್ ಇಲ್ಲೇನಾಯಿತು, ಆರ್ಗನಲೈಸನ್ನು, ಮೆಂಬ್ರೇನನ್ನು ಹೊಂದಿರುವಂತಹ ಆರ್ಗನಲೈಸು ಒಳಗಡೆ ಬಂದ ತಕ್ಷಣ ಈ ಸೆಲ್ಲನ್ನು ನಾವು ಪ್ರೋಕ್ಯಾರಿಯೋಟ್ಸ್ ಅಂತ ಕರೀಲಿಕ್ಕಾಗೋದಿಲ್ಲ. ನಾವು ವಿ ಹ್ಯಾವ್ ಟು ಕಾಲ್ ದಿಸ್ ಆ್ಯಸ್ ಅ ಯೂಕ್ಯಾರಿಯೋಟ್ ಸೆಲ್. ಓಕೆ, ಸೊ ದಿಸ್ ಈಸ್ ದ ಒರಿಜಿನ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್. ಈ ರೀತಿಯಾಗಿ ಒಂದು ಯೂಕ್ಯಾರಿಯೋಟಿಕ್ ಸೆಲ್ಲು ಒರಿಜಿನ್ ಆಗಿರ್ಬೋದು, ಹುಟ್ಕೊಂಡಿರ್ಬೋದು ಅಂತ ಈ ಥಿಯರಿ ಹೇಳುತ್ತೆ. ಯಾವ ಥಿಯರಿ? ಎಂಡೋಸಿಂಬಯೋಟಿಕ್ ಥಿಯರಿ. ಇದೇನು ಫೋಟೋಸಿಂಥೆಟಿಕ್ ಸೆಲ್ ಒಳಗಡೆ ಬಂದಿದೆಯಲ್ಲ, ದ ಸೇಮ್ ಸೆಲ್ ನಾವು ಇದನ್ನು ಏನಂತ ಕರಿತೀವಿ ಇವಾಗ? ಪ್ಲಾಸ್ಟಿಡ್ ಅಂತ ಕರಿತೀವಿ. ಪ್ಲಾಸ್ಟಿಡ್, ಸರಿನಾ? ಏರೋಬಿಕ್ ರೆಸ್ಪಿರೇಷನ್ ಮಾಡುವಂತಹ ಸೆಲ್ಲನ್ನು ಏನಂತ ಕರಿತೀವಿ? ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಮೈಟೋಕಾಂಡ್ರಿಯಾ. ಯಾಕೆ ಈ ಪಾಯಿಂಟನ್ನು ಇಲ್ಲಿ ಹೇಳಿದೆ ಅಂದರೆ, ಈ ಪ್ಲಾಸ್ಟಿಡ್ ಮತ್ತು ಮೈಟೋಕಾಂಡ್ರಿಯಾ ಒನ್ಸ್ ಅಪಾನ್ ಎ ಟೈಮ್, ಒಂದು ಕಾಲದಲ್ಲಿ ಅವು ಇಂಡಿಪೆಂಡೆಂಟ್ ಆಗಿ ಫ್ರೀ ಆಗಿರುವಂತಹ ಪ್ರೋಕ್ಯಾರಿಯೋಟ್ಸ್ ಅಂತ ಕಲ್ತ್ವಿ ಇವಾಗ.
ಪ್ರೋಕ್ಯಾರಿಯೋಟ್ಸ್ ಅಂತಂದರೆ ಅವ್ರ ಒಳಗಡೆ ರೈಬೋಸೋಮ್ಸ್ ಇರಬೇಕಾ, ಹೌದು ತಾನೆ. ಸೊ ಈ ಪ್ರೋಕ್ಯಾರಿಯೋಟಿಕ್ ಸೆಲ್ ಇತ್ತಂದರೆ ಇಲ್ಲಿ ಅದರದ್ದೇ ಆದಂತಹ ರೈಬೋಸೋಮ್ಸ್ ಇರಬೇಕು, ಇಲ್ಲಿಯೂ ಕೂಡ ರೈಬೋಸೋಮ್ಸ್ ಇರಬೇಕು, ರೈಟ್. ಸೊ ಇವೆರಡು ಮುಂಚೆ ಯಾವಿದ್ವು, ಪ್ರೋಕ್ಯಾರಿಯೋಟ್ಸ್ ಸೆಲ್ ಇದ್ವು, ನಮಗೆ ಗೊತ್ತಿದೆ. ಪ್ರೋಕ್ಯಾರಿಯೋಟ್ಸ್ ಅಂದರೆ 70S ಟೈಪ್ ಆಫ್ ರೈಬೋಸೋಮ್, ಯೂಕ್ಯಾರಿಯೋಟ್ಸ್ ಅಂದರೆ 80S ಟೈಪ್ ಆಫ್ ರೈಬೋಸೋಮ್ಸ್. ಇದು ನಿಮ್ಗೆ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳೇಬೇಕು ನೀವು. ಸೊ ಇವು ಪ್ರೋಕ್ಯಾರಿಯೋಟ್ಸ್ ಇದ್ದು ಅಂದರೆ ಯಾವ್ಯಾವು, ಈ ಫೋಟೋಸಿಂಥೆಟಿಕ್ ಸೆಲ್ ಮತ್ತು ಆ್ಯರೋಬಿಕ್ ರೆಸ್ಪಿರೇಷನ್ ಮಾಡುವಂತಹ ಸೆಲ್ಲು ಪ್ರೋಕ್ಯಾರಿಯೋಟ್ಸ್ ಇತ್ತು ಅಂದರೆ ಇದು ಕೂಡ 70S ಆಯಿತಾ, ಆ್ಯಂಡ್ ಹಿಯರ್ ಆಲ್ಸೋ ಇಟ್ ಈಸ್ ಎ 70S. ಈಗಲೂ ಕೂಡ ನಾವು ಯೂಕ್ಯಾರಿಯೋಟ್ಸ್, ನಮ್ಮ ಸೆಲ್ ಒಳಗಡೆ ಇರುವಂತಹ ಈ ಪ್ಲಾಸ್ಟಿಡ್ ಮತ್ತು ಮೈಟೋಕಾಂಡ್ರಿಯಾ ತಗೊಂಡ್ರೆ ಇದ್ರ ಒಳಗಡೆ ನಮಗೆ 70S ಅನ್ನುವಂತಹ ರೈಬೋಸೋಮ್ಸೇ ಸಿಗ್ತವೆ. ಬಟ್ ಸೆಲ್ ಏನಿದೆ, ಇದು ಸೆಲ್ಲು 80S ಇದೆ. ಯಾಕೆ, ಯೂಕ್ಯಾರಿಯೋಟಿಕ್ ಸೆಲ್ನಲ್ಲಿ ರೈಬೋಸೋಮ್ಸು 80S ಇರ್ತವೆ. ಇದು ಎಸ್ ಅಂದರೆ ಏನಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಓಕೆ, ಸೊ ಯೂಕ್ಯಾರಿಯೋಟಿಕ್ ಸೆಲ್ಲು ರೈಬೋಸೋಮ್ಸ್ 80S ಟೈಪನ್ನು ಹೊಂದಿದೆ. ಬಟ್ ಅದ್ರ ಒಳಗಡೆ ಇರುವಂತಹ 2 ಆರ್ಗನಲೈಸ್, ಇವನ್ನ ನಾವಿವಾಗ ಪ್ರೋಕ್ಯಾರಿಯೋಟ್ ಸೆಲ್ ಅಂತ ಹೇಳಲ್ಲ. ಆ ಸೆಲ್ಲು ಒಳಗಡೆ ಬಂದ ತಕ್ಷಣ ಅವನ್ನ ನಾವು ಕಣದಂಗಗಳು ಅಥವಾ ಆರ್ಗನಲೈಸ್ ಅಂತ ಹೇಳ್ತಿದ್ದೀವಿ. ಸೊ ಪ್ಲಾಸ್ಟಿಡ್ ಮತ್ತು ಮೈಟೋಕಾಂಡ್ರಿಯಾ, ನೀಟ್ ಕ್ವಶನ್, ಪ್ಲಾಸ್ಟಿಡ್ ಮತ್ತು ಮೈಟೋಕಾಂಡ್ರಿಯಾ ಒಳಗಡೆ ಇರುವಂತಹ ರೈಬೋಸೋಮ್ಸು 70S ಟೈಪ್ ಇರುತ್ತೆ. ಹೊರಗಡೆ ಸೈಟೋಪ್ಲಾಸಮ್ನಲ್ಲಿ 80S ರೈಬೋಸೋಮ್ಸ್ ಇದ್ರೂ ಇವತ್ತು ಒಳಗಡೆ ಏನಿದೆ 70S ರೈಬೋಸೋಮ್ಸ್ ಇದೆ. ಇದು ಒಂದು ಪ್ರೂಫ್ ಆಯಿತು, ಇವು ಪ್ರೋಕ್ಯಾರಿಯೋಟಿಕ್ ಸೆಲ್ ಇದ್ದವು ಅಂತ. ಎರಡನೇ ಪ್ರೂಫ್ ಏನು ಅಂತಂದರೆ, ಐ ಸೆಡ್ ಸ್ಟಾರ್ಟಿಂಗಲ್ಲಿ ಇವೆರಡು ಇಂಡಿಪೆಂಡೆಂಟ್ ಸೆಲ್ ಆಗಿ ಮೂವ್ ಆಗ್ತಾ ಇತ್ತು ಅಂತ. ಸೊ ಒಂದು ಇಂಡಿಪೆಂಡೆಂಟ್ ಸೆಲ್ ಅಂತಂದರೆ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇರಬೇಕು, ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಇರಬೇಕು. ಯಾವುದು, ಜೆನೆಟಿಕ್ ಮಟೀರಿಯಲ್, DNA, ಹೌದಾ. ಸೊ ದಿಸ್ ಫೋಟೋಸಿಂಥೆಟಿಕ್ ಸೆಲ್ ಆ್ಯಂಡ್ ದಿಸ್ ಆ್ಯರೋಬಿಕ್ ರೆಸ್ಪಿರೇಷನ್ ಮಾಡುವಂತಹ ಪ್ರೋಕ್ಯಾರಿಯೋಟಿಕ್ ಸೆಲ್, ಇವೆರಡೂ ಒಳಗಡೆ ಅದರದ್ದೇ ಆದಂತಹ ಓನ್ ಜೆನೆಟಿಕ್ ಮಟೀರಿಯಲ್ ಇತ್ತು, ಇನ್ನೂ ಇದೆ. ಸೊ ಯೂಕ್ಯಾರಿಯೋಟಿಕ್ ಸೆಲ್ ಒಳಗಡೆ ಇವೆರಡು ಆರ್ಗನಲೈಸ್ ಬಂದ್ರೂ ಇದಕ್ಕೂ ಅದರದ್ದೇ ಆದಂತಹ DNA ಇದೆ, ಮೈಟೋಕಾಂಡ್ರಿಯಾಗೂ ಅದರದ್ದೇ ಆದಂತಹ DNA ಇದೆ. ಸೊ 2 ಪ್ರೂಫ್ ಸಿಗ್ತಾ, ಇವೆರಡು ಮುಂಚೆ ಫ್ರೀಯಾಗಿ ಬದುಕ್ತಾ ಇದ್ದು ಅಂತ. ಯಾವ್ಯಾವುದು, ಒಂದು 70S ರೈಬೋಸೋಮ್ ಮತ್ತು ಒಂದು ಜೆನೆಟಿಕ್ ಮಟೀರಿಯಲ್. ಗಾಟ್ ದಿಸ್ ಪಾಯಿಂಟ್. ಸೊ ಈ ರೀತಿಯಾಗಿ ಪ್ರೋಕ್ಯಾರಿಯೋಟಿಕ್ ಸೆಲ್ಲಿಂದ ಒಂದು ಯೂಕ್ಯಾರಿಯೋಟಿಕ್ ಸೆಲ್ ಅಂತ ಹುಟ್ಕೊಂಡಿದ್ದು. ಸೊ ನಾವು ಯೂಕ್ಯಾರಿಯೋಟ್ಸ್, ಇಸಂಟ್ ಇಟ್. ಸೊ ನಮ್ಮ ಬಾಡಿ ಒಳಗಡೆ ಸೆಲ್ಸ್ ತಗೊಂಡ್ರೆ ಈ ರೀತಿಯಾದಂತಹ ಸೆಲ್ಸನ್ನು ನಾವು ಕಾಣ್ಬೋದು ನಮ್ಮ ಸೆಲ್ಸ್ನಲ್ಲಿ. ಬಟ್ ಪ್ಲಾಸ್ಟಿಡ್ ಇರಲ್ಲ, ನೋಟ್ ಮಾಡ್ಕೊಳ್ಳೇಬೇಕು. ಯೂಕ್ಯಾರಿಯೋಟಿಕ್ ಸೆಲ್ ಅಂದರೆ ಹೌದು, ನಾವು ಹ್ಯೂಮನ್ ಬೀಯಿಂಗ್ಸು ಹೌದು, ಬಟ್ ಪ್ಲ್ಯಾಂಟ್ಸನ್ನು ತಗೊಂಡ್ರೆ ಅಲ್ಲಿ ನಿಮಗೆ ಪ್ಲಾಸ್ಟಿಡ್ ಸಿಗುತ್ತೆ. ಪ್ಲ್ಯಾಂಟ್ಸನ್ನು ತೊಗೊಂಡ್ರೆ ಪ್ಲಾಸ್ಟಿಡ್ ಸಿಗುತ್ತೆ. ನಾವು ಅಟೋಟ್ರಾಪ್ಸ್ ಅಲ್ಲ, ನಮ್ಮ ಫುಡ್ಡನ್ನು ನಾವು ತಯಾರಿಸ್ಕೊಳ್ಳೋದಿಲ್ಲ, ಅದಕ್ಕೆ ನಮ್ಮಲ್ಲಿ ಪ್ಲಾಸ್ಟಿಡ್ಸೇ ಇಲ್ಲ. ನಾವು ಹೆಟೆರೋಟ್ರಾಪ್ಸ್. ಸೊ ನಮ್ಮಲ್ಲಿ ಮೈಟೋಕಾಂಡ್ರಿಯಾ ಮಾತ್ರ ಇರುತ್ತೆ. ಪ್ಲ್ಯಾಂಟ್ ಸೆಲ್ನಲ್ಲಿ ಮೈಟೋಕಾಂಡ್ರಿಯಾ ಪ್ಲಸ್ ಪ್ಲಾಸ್ಟಿಡ್ ಇರುತ್ತೆ. ಓಕೆ, ಇದು ಸ್ವಲ್ಪ ನೀವು ನೆನ್ಪಿಟ್ಕೋಬೇಕು. ಇದಕ್ಕಿಂತ ಇದು ಇಂಪಾರ್ಟೆಂಟ್. ಯೂಕ್ಯಾರಿಯೋಟಿಕ್ ಸೆಲ್ ಒಳಗಡೆ 80S ರೈಬೋಸೋಮ್ಸ್ ಇರ್ತವೆ, ಬಟ್ ಪ್ಲಾಸ್ಟಿಡ್ ಮತ್ತು ಮೈಟೋಕಾಂಡ್ರಿಯಾ ಅನ್ನುವಂತಹ ಆರ್ಗನಲೈಸ್ನಲ್ಲಿ 70S ಟೈಪ್ ಆಫ್ ರೈಬೋಸೋಮ್ಸ್ ಇರ್ತವೆ ಅಂತ ನೆನ್ಪಿಟ್ಕೋಬೇಕು. ಓಕೆ, ಏನಪ್ಪ ಮೇಡಮ್ ಸ್ವಲ್ಪ ಕನ್ಫ್ಯೂಸ್ ಮಾಡಿಬಿಟ್ರಲ್ಲ ಅಂತ ಅನ್ಕೋಬಾರ್ದು. ಕನ್ಫ್ಯೂಸ್ ಆದರೆ ಮತ್ತೆ ರಿವೈಂಡ್ ಮಾಡಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೇಕು, ರೈಟ್. Now coming to our topic, that is ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾನ ಫಸ್ಟ್ ಟೈಮ್ ಡಿಸ್ಕವರ್ ಮಾಡಿದಂತಹ ವಿಜ್ಞಾನಿ ಯಾರು, ಕಾಲಿಕರ್ ಅನ್ನುವಂತಹ ಒಬ್ಬ ವಿಜ್ಞಾನಿ. ಓಕೆ, ಮೈಟೋಕಾಂಡ್ರಿಯಾ ಬಗ್ಗೆ ಸ್ವಲ್ಪ ಇವಾಗ ನಮಗೆ ಆಲ್ರೆಡಿ ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಸಿಕ್ಬಿಟ್ಟಿದೆ. ಮೈಟೋಕಾಂಡ್ರಿಯಾ ಅಂತಂದರೆ ಡಬಲ್ ಮೆಂಬ್ರೇನ್ ಕವರ್ಡ್ ಆರ್ಗನಲಿ, ಹೌದಾ, ಕವರ್ಡ್ ಆರ್ಗನಿಲಿ. ಸೊ ಈ ಕಣದಂಗಕ್ಕೆ ಹೊರಗಡೆಯಿಂದ 2 ಲೇಯರ್ಸ್ ಇದೆ. ನೌ ದಿಸ್ ಈಸ್ ಪ್ರೆಸೆಂಟ್ ಇನ್ ಆಲ್ ಯೂಕ್ಯಾರಿಯೋಟಿಕ್ ಸೆಲ್ಸ್. ಎಲ್ಲ ಯೂಕ್ಯಾರಿಯೋಟಿಕ್ ಸೆಲ್ಸ್ಗಳಲ್ಲಿ ಈ ಮೈಟೋಕಾಂಡ್ರಿಯಾವನ್ನು ನಾವು ಕಾಣ್ಬೋದು. ಎಕ್ಸೆಪ್ಷನ್ ಅಗೇನ್ ಮ್ಯಾಮಲಿಯನ್ RBC. ಸೊ ಕೆಂಪು ರಕ್ತ ಕಣಗಳಲ್ಲಿ ಈ ಮೈಟೋಕಾಂಡ್ರಿಯಾ ಆರ್ಗನಲೈಸ್ ಕೂಡ ಇರೋದಿಲ್ಲ. ಕಮೆಂಟ್ ಬಾಕ್ಸಲ್ಲಿ ಕೂಡ ನೀವು ನೋಡ್ಬೋದು ಯಾಕೆ ಈ RBCನಲ್ಲಿ ಸುಮಾರು ಆರ್ಗನಲೈಸು ಅಬ್ಸೆಂಟ್ ಇದ್ದಾವೆ, ಯಾಕೆ ಅಲ್ಲಿ ER ಇಲ್ಲ,
ಗಾಲ್ಗಿ ಕಾಂಪ್ಲೆಕ್ಸ್ ಇಲ್ಲ, ಲೈಸೋಸೋಮ್ ಇಲ್ಲ, ವ್ಯಾಕ್ಯೂಲ್ ಇಲ್ಲ, ಈವನ್ ಮೈಟೋಕಾಂಡ್ರಿಯಾ ಕೂಡ ಅಬ್ಸೆಂಟ್ ಇರುತ್ತೆ. ಯಾಕೆ ಎಲ್ಲ ಆರ್ಗನಲೈಸು ಇಲ್ಲಿ ಅಬ್ಸೆಂಟ್ ಆಗ್ತಿದ್ದಾವೆ? ಪ್ರೀವಿಯಸ್ ವಿಡಿಯೋದಲ್ಲೂ ನಾನು ಹೇಳಿದ್ದೆ, RBCದು ಒಂದು ಲೈಫ್ ಟೈಮ್ ತೊಗೊಂಡ್ರೆ 3 ಮಂತ್ಸ್ ಇರುತ್ತೆ. ಆ 3 ಮಂತ್ಸಲ್ಲಿ ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದು ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು, ಆಕ್ಸಿಜನ್ನು, ಕಾರ್ಬನ್ ಡೈಆಕ್ಸೈಡು, ನ್ಯೂಟ್ರಿಯೆಂಟ್ಸ್ಗಳನ್ನು. ಸೊ ಅದರ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ? ಟ್ರಾನ್ಸ್ಪೋರ್ಟೇಷನ್ನಲ್ಲಿ. ಅದಕ್ಕೆ ಯಾವುದೇ ಆರ್ಗನಲೈಸದ ಅವಶ್ಯಕತೆನೇ ಇರೋದಿಲ್ಲ. ಅದು ಒಟ್ಟು ತಂದೇ ಒಂದು ಕೆಲಸ ಏನು? ಆಕ್ಸಿಜನ್ ತೊಗೊಳ್ಳೋದು, ಎಲ್ಲ ಟಿಶ್ಯೂಗೂ ಸಪ್ಲೈ ಮಾಡೋದು, ಎಲ್ಲ ಟಿಶ್ಯೂನಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ತೊಗೊಳ್ಳೋದು, ಅದನ್ನು ಬಾಡಿಯಿಂದ ಹೊರಗಡೆ ಹಾಕೋದು. ಇದೇ ಒಂದು ಕೆಲಸನ ಅದು ಲೈಫ್ ಲಾಂಗ್ ಮಾಡ್ತಾನೇ ಇರುತ್ತೆ. ಅದಕ್ಕೆ ಮೆಜಾರಿಟಿ ಆಫ್ ದ ಆರ್ಗನಲೀಸ್ ಆರ್ ಅಬ್ಸೆಂಟ್ ಇನ್ ಕೇಸ್ ಆಫ್ ಮ್ಯಾಮಲಿಯನ್ RBC. ಆ್ಯಂಡ್ ಇಫ್ ಯು ಟೇಕ್ ದ ಸ್ಟ್ರಕ್ಚರ್, ಮೈಟೋಕಾಂಡ್ರಿಯಾ ಕೆಲವೊಂದು ಬಾರಿ ಓವಲ್ ಇರುತ್ತೆ, ಕೆಲವೊಂದು ಬಾರಿ ಈ ರೀತಿ ಕಪ್ ಶೇಪ್ ಅಥವಾ ಸಾಸೇಜ್ ಶೇಪ್ನಲ್ಲೂ ಕೂಡ ಕಂಡು ಬರುತ್ತೆ. ರೈಟ್? ನೌ ಕಮಿಂಗ್ ಟು ದ ಸ್ಟ್ರಕ್ಚರ್ ಆಫ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಸ್ಟ್ರಕ್ಚರ್ ತಗೊಂಡ್ರೆ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್, ಹೌದಾ? ಪ್ಲೀಸ್ ಡ್ರಾ ದ ಡೈಗ್ರಾಮ್ ಅಲಾಂಗ್ ವಿತ್ ಮೀ. ಡೈಗ್ರಾಮ್ ಡ್ರಾ ಮಾಡ್ತಾ ಕಲಿಬೇಕು. ನಾವು ದಿಸ್ ಈಸ್ ದ ಔಟರ್ ಮೋಸ್ಟ್ ಲೇಯರ್ ಆಫ್ ಮೈಟೋಕಾಂಡ್ರಿಯಾ. ಒಳಗಡೆ ಇನ್ನೊಂದು ಲೇಯರ್ ಇರುತ್ತೆ, ಈ ರೀತಿಯಾಗಿ ಅದು ಫೋಲ್ಡ್ ಆಗಿರುತ್ತೆ. ಓಕೆ, ವಿಡಿಯೋ ಸುಮ್ಮನೆ ನೋಡಬೇಡಿ, ಡ್ರಾಯಿಂಗ್ ಅಟ್ಲೀಸ್ಟ್ ರಫ್ ಬುಕ್ನಲ್ಲಾದರೂ ಡ್ರಾ ಮಾಡ್ಕೊಂಡು ನೋಡಿ, ಅಂದರೆ ಲೇಬ್ಲಿಂಗ್ಸು ಅರ್ಥ ಆಗಿಬಿಡುತ್ತೆ ಒಂದೇ ಸರಿಗೆ. ಓಕೆ, ಸೊ ಲೇಬ್ಲಿಂಗ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್, ಹೊರಗಡೆದೇನು ಇದು? ಏನು ಹೇಳಿದ್ದು? ಔಟರ್ ಮೆಂಬ್ರೇನ್. ಸೊ ರೈಟ್ ದ ಸೇಮ್, ಔಟರ್ ಮೆಂಬ್ರೇನ್. ಕರೆಕ್ಟ್? ನಾವು ಔಟರ್ ಮೆಂಬ್ರೇನ್ ಹೆಂಗಿರುತ್ತೆ ಇಲ್ಲಿ? ದಿಸ್ ಔಟರ್ ಮೆಂಬ್ರೇನ್ ಈಸ್ ಅ ಪರ್ಮಿಯೇಬಲ್ ಮೆಂಬ್ರೇನ್. ಪರ್ಮಿಯೇಬಲ್. ಓಕೆ, ಇದು ಹೇಳಿದ್ವಲ್ಲ ನಾವು ಪ್ಲಾಸ್ಮಾ ಮೆಂಬ್ರೇನ್ ಕಲಿಬೇಕಾದ್ರೆ, ಸೆಲ್ ಮೆಂಬ್ರೇನ್ ಕಲಿಬೇಕಾದ್ರೆ ಇಟ್ ಈಸ್ ಎ ಸೆಮಿ ಪರ್ಮಿಯೇಬಲ್ ಅಂತ ಹೇಳಿದ್ವಿ. ಬಟ್ ಇಲ್ಲೇ ಪರ್ಮಿಯೇಬಲ್ ಅಂದರೆ ಈ ಮೈಟೋಕಾಂಡ್ರಿಯಾ ಸೈಟೋಪ್ಲಾಸಮ್ನಲ್ಲಿ ಮೂವ್ ಆಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್, ಇದು ಫುಲ್ ಸೈಟೋಪ್ಲಾಸಮ್ ಇದೆ ಸುತ್ತಲೂ ಅಂತ. ಆ ಸೈಟೋಪ್ಲಾಸಮ್ನಲ್ಲಿರುವಂತಹ ಎಲ್ಲ ಮೊಲಿಕ್ಯೂಲ್ಸು ಈಸಿಯಾಗಿ ಈ ಲೇಯರನ್ನು ದಾಟಿ ಈ ಸ್ಪೇಸಿಗೆ ಬರ್ಬೋದು. ಸೊ ಪರ್ಮಿಯೇಬಲ್ ಅಂದರೆ ಪರ್ಮಿಟ್ ಮಾಡೋದು, ಅಂದರೆ ಅಲೋ ಮಾಡೋದು ಅಂತ ಅರ್ಥ. ಸೊ ದಿಸ್ ಮೆಂಬ್ರೇನ್ ಈಸ್ ಅಲೋವಿಂಗ್ ಆಲ್ ದ ಮೊಲಿಕ್ಯೂಲ್ಸ್ ಟು ಪಾಸ್ ಅಕ್ರಾಸ್ ಇಟ್. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ನೆಕ್ಸ್ಟ್ ಒನ್, ಒಳಗಡೆ ಇರುವಂತಹ ಲೇಯರ್ ಅದು ಯಾವುದು? ಇಟ್ ಈಸ್ ಅ ಇನ್ನರ್ ಮೆಂಬ್ರೇನ್. ವೆರಿ ಈಸಿ. ಔಟರ್ ಮೆಂಬ್ರೇನ್ ಆ್ಯಂಡ್ ಇನ್ನರ್ ಮೆಂಬ್ರೇನ್, ಎರಡು ಲೇಬ್ಲಿಂಗ್ಸ್ ಇಲ್ಲಿ ಆಗ್ಬಿಟ್ಟು. ಓಕೆ, ಬಟ್ ಇನ್ನರ್ ಮೆಂಬ್ರೇನ್ ಹೆಂಗಿದೆಯಂತೆ? ಔಟರ್ ಮೆಂಬ್ರೇನ್ ಥರ ಫುಲ್ ಎಲ್ಲದಕ್ಕೂ ಅದು ಅಲೋ ಮಾಡೋದಿಲ್ಲ. ದಟ್ ಈಸ್ ಸಿಲೆಕ್ಟಿವ್ಲಿ ಪರ್ಮಿಯೇಬಲ್. ಸಿಲೆಕ್ಟಿವ್ಲಿ ಪರ್ಮಿಯೇಬಲ್. ಓಕೆ, ಏನು ಮೀನಿಂಗ್ ಆಯಿತು? ಹೊರಗಡೆ ಮೆಂಬ್ರೇನ್ ಇದೆಯಲ್ಲ, ಅದು ಎಲ್ಲ ಮೊಲಿಕ್ಯೂಲ್ಸಿಗೂ ಒಳಗಡೆ ಮಾಡಿ ಆ ಮೊಲಿಕ್ಯೂಲ್ಸ್ ಇಲ್ಲೇ ಬರ್ಬೋದು. ಬಟ್ ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬರಬೇಕಂದ್ರೆ ಇಲ್ಲಿ ಸೆಕ್ಯೂರಿಟಿ ಚೆಕಪ್ ಇದ್ದಂಗೆ ಈ ಮೆಂಬ್ರೇನ್, ಇನ್ನರ್ ಮೆಂಬ್ರೇನು, ಅದಕ್ಕೆ ಯಾವ ಮೊಲಿಕ್ಯೂಲ್ಸ್ ಬೇಕೋ ಆ ಮೊಲಿಕ್ಯೂಲ್ಸಿಗೆ ಮಾತ್ರ ಅದು ಒಳಗಡೆ ಹೋಗಲಿಕ್ಕೆ ಸ್ಪೇಸ್ ಕೊಡುತ್ತೆ. ಹೆಂಗೆ ಮೊಲಿಕ್ಯೂಲ್ಸ್ ಮೂವ್ ಆಗ್ತವೆ? ದಿಸ್ ಆಲ್ಸೋ ವಿ ಹ್ಯಾವ್ ಸ್ಟಡೀಡ್. ಕ್ಯಾರಿಯರ್ ಪ್ರೋಟೀನ್ಸ್ ಇರ್ತವೆ, ಟ್ರಾನ್ಸ್ಪೋರ್ಟ್ ಪ್ರೋಟೀನ್ಸ್ ಇರ್ತವೆ. ಇದೇ ನಾನು ಮೆಂಬ್ರೇನ್ ಅಂತ ಹೇಳ್ತಿದ್ದೀನಲ್ಲ, ಈ ಮೆಂಬ್ರೇನ್ ನಿಮಗೆ ಎನ್ಲಾರ್ಜ್ ಮಾಡಿದರೆ ಹೆಂಗೆ ಕಾಣಿಸುತ್ತೆ? ದೀಸ್ ಆರ್ ನಥಿಂಗ್ ಬಟ್ 2 ಲೇಯರ್ಸ್ ಆಫ್ ಸೆಲ್ ಮೆಂಬ್ರೇನ್. ಒಂದು ಸೆಲ್ ಮೆಂಬ್ರೇನ್ ಅಂದರೆ ಲಿಪಿಡ್ ಬೈ ಲೇಯರ್. ಕನ್ಫ್ಯೂಸ್ ಮಾಡ್ಕೋಬಾರ್ದು, ಎಲ್ಲ ತಲೆಯಿಂದ ಹಾರೋಗ್ತಿದೆ ಅಂತ. ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಮತ್ತೆ ರಿವೈಂಡ್ ಮಾಡಿ ಕೇಳಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸೊ ಒಂದು ಪ್ಲಾಸ್ಮಾ ಮೆಂಬ್ರೇನ್ ಅಂದರೆ ನಾವು ಹೆಂಗೆ ಅಂತ ಹೇಳಿದ್ವಿ? ಈ ರೀತಿಯಾಗಿ. ನಾವು ದಿಸ್ ಈಸ್ ದ ಒನ್ ಲಿಪಿಡ್ ಬೈ ಲೇಯರ್. ಹೀಗೆ ಏನಿರುತ್ತೆ ಹೇಳಿ ಇಲ್ಲಿ? ದಿಸ್ ಈಸ್ ದ ಚೈನ್. ಇದು 1 ಲೇಯರ್ ಆಯಿತು. ಓಕೆ, ಅದಾದಮೇಲೆ ಇದಕ್ಕೆ ಇನ್ನೊಂದು ಲೇಯರ್ ಇರುತ್ತೆ ಸೇಮ್. ಸೊ ಅಗೇನ್ ಇದು ಫಾಸ್ಫೋಲಿಪಿಡ್ ಬೈ ಲೇಯರ್. ದಿಸ್ ಈಸ್ ದ ಚೈನ್, ಫ್ಯಾಟಿ ಆಸಿಡ್ ಚೈನ್. ಓಕೆ, ಸೊ 2 ಲೇಯರ್ ಅಂತಂದರೆ 2 ಸೆಲ್ ಮೆಂಬ್ರೇನ್ ಇರುವಂತಹ ಸ್ಟ್ರಕ್ಚರ್ಸ್ ಇಲ್ಲಿ. ಒಂದು ಇನ್ನರ್ ಮೆಂಬ್ರೇನ್, ಒಂದು ಔಟರ್ ಮೆಂಬ್ರೇನ್. ಗೊತ್ತಾಯ್ತಾ? ನೆಕ್ಸ್ಟ್, ಈ ಇನ್ನರ್ ಮತ್ತು ಔಟರ್ ಮಧ್ಯೆ ಏನು ಸ್ಪೇಸ್ ಇದೆಯಲ್ಲ, ಈ ಸ್ಪೇಸು, ದಿಸ್ ಸ್ಪೇಸ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಪೆರಿಮೈಟೋಕಾಂಡ್ರಿಯಲ್ ಸ್ಪೇಸ್. ಮೈಟೋಕಾಂಡ್ರಿಯಲ್ ಸ್ಪೇಸ್. ಓಕೆ, ಬರಿತಾನೆ ಇರಬೇಕು. ಅಲಾಂಗ್ ವಿತ್ ಮೀ ಯು ಹ್ಯಾವ್ ಟು ಪ್ರಾಕ್ಟೀಸ್ ದ ಥಿಂಗ್. ಈ ಪೆರಿಮೈಟೋಕಾಂಡ್ರಿಯಲ್ ಸ್ಪೇಸ್ನಲ್ಲಿ ಏನಿರುತ್ತೆ ಅಂದರೆ, ಇಟ್ ಕನ್ಸಿಸ್ಟ್ ಆಫ್ ವಾಟರ್ ಪ್ಲಸ್ certain enzymes plus minerals.
ಸೊ ಕೆಲವೊಂದು ಕಿಣ್ವಗಳು ಮತ್ತು ವಾಟರ್ ಮತ್ತು ಕೆಲವೊಂದು ಮಿನರಲ್ಸ್ಗಳನ್ನು ಈ ಸುತ್ತಲೂ ಸರ್ಫೇಸ್ 2 ಲೇಯರ್ ಮಧ್ಯೆ ನಾವು ಕಾಣ್ಬೋದು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್, ದಿಸ್ ಇನ್ನರ್ ಮೆಂಬ್ರೇನ್, ಇದೇನು ಒಳಗಡೆ ಮೆಂಬ್ರೇನ್ ಇದೆಯಲ್ಲ, ಔಟರ್ ಮೆಂಬ್ರೇನ್ ಫುಲ್ಲು ಸ್ಮೂತ್ ಆಗಿದೆ, ಬಟ್ ಇನ್ನರ್ ಮೆಂಬ್ರೇನು ಒಳಗಡೆ ಹಿಂಗೆ ಫೋಲ್ಡಿಂಗ್ಸ್ ಆಗಿದೆ, ಅಲ್ಲಲ್ಲಿ ಫೋಲ್ಡಿಂಗ್ಸ್ ಕಾಣುತ್ತೆ, ಹೌದಾ? ಈ ಫೋಲ್ಡಿಂಗ್ಸಿಗೆ ಏನಂತ ಕರೀತಾರೆ? ದೀಸ್ ಆರ್ ಕಾಲ್ಡ್ ಆ್ಯಸ್ ಕ್ರಿಸ್ಟೆ, CHRISTAE, ಕ್ರಿಸ್ಟೆ. ಕನ್ಫ್ಯೂಸ್ ಮಾಡ್ಬೋದು ಇವಾಗ. ಕ್ರಿಸ್ಟೆ ಆ್ಯಂಡ್ ಸಿಸ್ಟರ್ನೆ ಆಲ್ಮೋಸ್ಟ್ ಸೇಮ್ ಅನಿಸುತ್ತೆ. ಸಿಸ್ಟರ್ನೆ ಎಲ್ಲಿ ಕಲ್ತಿದ್ವಿ ನಾವು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಗಾಲ್ಗಿ ಅಪ್ಯಾರಟಸ್ನಲ್ಲಿ ಈ ಥರ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇದ್ವಲ್ಲ, ಅವು ಸಿಸ್ಟರ್ನೆ. ಬಟ್ ಇಲ್ಲಿ ಹೆಂಗೆ ಕಲಿತಾ ಇದ್ದೀವಿ? ಇಟ್ ಈಸ್ ಅ ಕ್ರಿಸ್ಟೆ. ವಾಟ್ ಈಸ್ ದಿಸ್ ಕ್ರಿಸ್ಟೆ? ಇಟ್ ಈಸ್ ದ ಇನ್ಫೋಲ್ಡಿಂಗ್. ಸೊ ಇನ್ಫೋಲ್ಡಿಂಗ್ ಇಂಪಾರ್ಟೆಂಟ್ ಯಾಕೆ? ಫೋಲ್ಡಿಂಗ್ ಒಳಗಡೆ ಆಗಿದೆ, ಹಿಂಗೆ ಹೊರಗಡೆ ಆಗಿಲ್ಲ, ಹಿಂಗೆ ಹೊರಗಡೆ ಬಂದಿಲ್ಲ, ಅದು ಒಳಗಡೆ ಫೋಲ್ಡ್ ಆಗಿರೋದಕ್ಕೆ ಇದನ್ನು ನಾವು ಇನ್ಫೋಲ್ಡಿಂಗ್ ಅಂತ ಹೇಳ್ತಿರೋದು. ಸೊ ಇನ್ಫೋಲ್ಡಿಂಗ್ಸ್ ಆಫ್ ಇನ್ನರ್ ಮೆಂಬ್ರೇನ್ ಕಂಪ್ಲೀಟ್ ಮಾಡಿ. ಓಕೆ, ನಾವು ವಾಟ್ ಈಸ್ ದಿಸ್ ಕ್ರಿಸ್ಟೆ ಕನ್ಸಿಸ್ಟ್ ಆಫ್? ಈ ಕ್ರಿಸ್ಟೆ ಮೇಲ್ಗಡೆ ಕೆಲವೊಂದು ಸ್ಪೆಷಲ್ ಸ್ಟ್ರಕ್ಚರ್ಸ್ ಇರ್ತವೆ. ಓಕೆ, ಎಲ್ಲ ಕಡೆ. Now these special structures we call them as, ಇವನ್ನ ನಾವೇನಂತ ಕರಿತೀವಿ? They are called as oxysomes ಅಥವಾ Racker's particles. Okay, or they are also called as elementary particles, ಅಥವಾ sometimes they are also referred as F0, F1 particles. ಓಕೆ, ಬರಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು, ಆಪ್ಷನ್ ಇಲ್ಲ, ಒಂದ್ಸಲಿ ಓದ್ಕೊಂಬಿಡಿ. ದಿಸ್ ಆಲ್ಸೋ ಹೆಲ್ಪ್ಸ್ ಇನ್ ಸೆಲ್ಯುಲರ್ ರೆಸ್ಪಿರೇಷನ್, ಪ್ಲಾಂಟ್ ಫಿಸಿಯಾಲಜಿನಲ್ಲಿ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಇವೆಲ್ಲ ಈ ಕ್ರಿಸ್ಟೆ ಮೇಲ್ಗಡೆ ಏನಿದ್ದಾವೆ, ಕಂಟಿನ್ಯೂಸ್ ಆಗಿ ಬೀಡ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ. ದೇ ಆರ್ ಕಾಲ್ಡ್ ಆಸ್ ಆಕ್ಸಿಸೋಮ್ಸ್ ಆರ್ ರ್ಯಾಕರ್ಸ್ ಪಾರ್ಟಿಕಲ್. ಈ ಆಕ್ಸಿಸೋಮ್ಸ್ ಒಂದನ್ನು ನೀವು ಎನ್ಲಾರ್ಜ್ ಮಾಡಿದರೆ ಹೆಂಗೆ ಕಾಣಿಸುತ್ತೆ? ಒಂದನ್ನು ಎನ್ಲಾರ್ಜ್ ಮಾಡಿದರೆ, ಐ ವಿಲ್ ಟೇಕ್ ದ ಡಿಫ್ರೆಂಟ್ ಒನ್. ಸೊ ಕೆಳಗಡೆ ಒಂದು ಬೇಸಲ್ ಬಾಡಿ ಅಂತ ಇರುತ್ತೆ, ಮೇಲೆ ಒಂದು ಸ್ಟಾಕು, ಅದ್ರ ಮುಂದ್ಗಡೆ ಒಂದು ಹೆಡ್ಡು. ಓಕೆ, ಸೊ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಕ್ರಿಸ್ಟೆ ಮೇಲ್ಗಡೆ ಸ್ಟ್ರಕ್ಚರ್ಸ್ ಇರ್ತವೆ, ಅವನ್ನ ನಾವು ಆಕ್ಸಿಸೋಮ್ಸ್ ಅಂತ ಹೇಳ್ತೀವಿ. ಫಂಕ್ಷನ್ ಅದನ್ನು ಆಮೇಲೆ ನೋಡೋಣ, ಬಿಟ್ಬಿಡಿ ಆಯಿತಾ. ಹೊರಗಡೆ ಲೇಯರ್ಸ್ ಆಯಿತಾ. ಒಳಗಡೆ ಬಂದರೆ ಇಲ್ಲಿ ಏನಿರಬೇಕು? ಒಂದು ಫ್ಲೂಯಿಡ್ ಲೈಕ್ ಸ್ಟ್ರಕ್ಚರ್ ಇರಬೇಕು. ಖಾಲಿ ಅಂತೂ ಇರಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಮೈಟೋಕಾಂಡ್ರಿಯಾದು ಫಂಕ್ಷನ್ ತುಂಬ ಇಂಪಾರ್ಟೆಂಟ್. ಸೊ ದಿಸ್ ಪೂರ್ತಿ ಒಳಗಡೆ ಇರುವಂತಹ ಏನು ಸ್ಪೇಸ್ ಇದೆಯಲ್ಲ, ಇಟ್ ಈಸ್ ಕಾಲ್ಡ್ ಆ್ಯಸ್ ಮ್ಯಾಟ್ರಿಕ್ಸ್ ವರ್ಡು ಕೂಡ ಹೊಸದಲ್ಲ. ಇವನ್ ಇನ್ ಆ್ಯನಿಮಲ್ ಟಿಶ್ಯೂಸ್ ವಿ ಹ್ಯಾವ್ ಸ್ಟಡಿಡ್ ದಿಸ್ ಮ್ಯಾಟ್ರಿಕ್ಸ್. ಸೊ ಈ ಮ್ಯಾಟ್ರಿಕ್ಸ್ ಒಳಗಡೆ ಏನೇನಿರುತ್ತೆ ಅಂತಂದರೆ, ಇನ್ ಕೇಸ್ ಆಫ್ ಮೈಟೋಕಾಂಡ್ರಿಯಾ ಇಟ್ ಕನ್ಸಿಸ್ಟ್ ಆಫ್ ವಾಟರ್, ಹೌದಾ, ಪ್ರೋಟೀನ್ ಮಾಲಿಕ್ಯೂಲ್ಸ್ ಕಾಣ್ತವೆ, ಲಿಪಿಡ್ ಮಾಲಿಕ್ಯೂಲ್ಸ್ ಕೂಡ ಕಾಣ್ತವೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ದ ಎನ್ಸೈಮ್ಸ್. ಓಕೆ, ಆ್ಯಂಡ್ ದೀಸ್ ಎನ್ಸೈಮ್ಸ್, ಇಲ್ಲಿ ಒಳಗಡೆ ಇರುವಂತಹ ಏನು ಎನ್ಸೈಮ್ಸ್ ಇದಾವಲ್ಲ, ದೀಸ್ ಆರ್ ದ ಎನ್ಸೈಮ್ಸ್ ಆಫ್ ಕ್ರೆಬ್ಸ್ ಸೈಕಲ್. ಕ್ರೆಬ್ಸ್ ಸೈಕಲ್ ಅಂತ ಅದನ್ನು ಕೂಡ ನೀವು ಸೆಲ್ಯುಲರ್ ರೆಸ್ಪಿರೇಷನಲ್ಲಿ ಕಲಿತೀರ. ಸೊ ಈ ಕ್ರೆಬ್ಸ್ ಸೈಕಲ್ಗೆ ಯೂಸ್ ಆಗುವಂತಹ ಎನ್ಸೈಮ್ಸು ಇದ್ರ ಒಳಗಡೆ ಸಾಕಷ್ಟು ತುಂಬಿಕೊಂಡಿರ್ತವೆ. ಇದ್ರ ಒಳಗಡೆ ಮ್ಯಾಟ್ರಿಕ್ಸ್ ಒಳಗಡೆ ಎಲ್ಲಿದೆ? ಮ್ಯಾಟ್ರಿಕ್ಸು ಮೈಟೋಕಾಂಡ್ರಿಯಾದಲ್ಲಿ ಇದೆ. ಮೈಟೋಕಾಂಡ್ರಿಯಾಲಿದೆ, ಸೆಲ್ ಒಳಗಡೆ ಇದೆ. ಯಾವ ರೀತಿಯಾದಂತಹ ಸೆಲ್ಲು? ಯೂಕ್ಯಾರಿಯೋಟಿಕ್ ಸೆಲ್. ರೈಟ್, ಗೊತ್ತಾಯ್ತಾ? ನೆಕ್ಸ್ಟು ಈ ಮೈಟೋಕಾಂಡ್ರಿಯಾ ನಾವೇನಂತ ಹೇಳಿದ್ವಿ? ಒನ್ಸ್ ಅಪಾನ್ ಎ ಟೈಮ್ ಇಟ್ ವಾಸ್ ಅ ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತ ಹೇಳಿದ್ವಿ. ಸೊ ಅಲ್ಲಿ ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತಂದರೆ ಯು ಶುಡ್ ಗೆಟ್ ಸಮ್ ರೈಬೋಸೋಮ್ಸ್. ಸೊ ಮೈಟೋಕಾಂಡ್ರಿಯಾದಲ್ಲಿ ನಿಮಗೆ ಒಳಗಡೆ ಫ್ರೀಯಾಗಿ ಮೂವ್ ಆಗುವಂತಹ ಕೆಲವೊಂದು ರೈಬೋಸೋಮ್ಸು ಸಿಗ್ತವೆ. ರೈಟ್, ನಾವು ವಾಟ್ ಆರ್ ದೀಸ್ ರೈಬೋಸೋಮ್ಸ್? ಯಾವ ಥರ ಇರ್ತವೆ ಇವು? ದೀಸ್ ರೈಬೋಸೋಮ್ಸ್ ಆರ್ ಆಫ್ 70S ಟೈಪ್. ಓಕೆ, 70S ಟೈಪ್ ರೈಬೋಸೋಮ್ಸು ಮೈಟೋಕಾಂಡ್ರಿಯಾ ಒಳಗಡೆ ಇರ್ತವೆ, ತಲೆ ಕೆಡಿಸ್ಕೋಬಾರ್ದು. Next important, this mitochondria, it has its own genetic material. So what is this? This is the DNA. But ಈ DNA ಎದ್ರ ಒಳಗಡೆ ಇದೆ? ಮೈಟೋಕಾಂಡ್ರಿಯಾ ಒಳಗಡೆ. So it is called as mitochondrial DNA. ಅರ್ಥ ಆಯ್ತಾ? ಸೊ
ಸೊ ಬೇಕಂದರೆ ಸ್ಕ್ರೀನ್ಶಾಟ್ ಕೂಡ ತಗೋಬೋದು. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಮೈಟೋಕಾಂಡ್ರಿಯಾ. ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್, ಒಳಗಡೆ ಕ್ರಿಸ್ಟೆ ಇರುತ್ತೆ, ಕ್ರಿಸ್ಟೆ ಮೇಲೆ ಆಕ್ಸಿಸೋಮ್ಸ್ ಇರ್ತವೆ, ಫುಲ್ ಸೆಂಟರಲ್ಲಿ ಮ್ಯಾಟ್ರಿಕ್ಸ್ ಇರುತ್ತೆ, ಆಮೇಲೆ ಇದ್ರದ್ದು ಓನ್ ರೈಬೋಸೋಮ್ಸು ಮತ್ತು ಮೈಟೋಕಾಂಡ್ರಿಯಲ್ DNA ಇರುತ್ತೆ. ರೈಟ್, ಸ್ಟ್ರಕ್ಚರ್ ಆಯಿತು. ಫಂಕ್ಷನ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಸಿ, ವಾಟ್ ಈಸ್ ದ ಫಂಕ್ಷನ್ ಆಫ್ ಮೈಟೋಕಾಂಡ್ರಿಯಾ? ನಮಗೇನಂತ ಹೇಳ್ತೀವಿ? ಮೈಟೋಕಾಂಡ್ರಿಯಾ ಇಸ್ ಕಾಲ್ಡ್ ಆಸ್ ಪವರ್ ಹೌಸ್ ಆಫ್ ಸೆಲ್. ಇದು ಒಂದು ಜನರಲ್ ಸ್ಟೇಟ್ಮೆಂಟ್. ಸೊ ವಾಟ್ ಡು ಯು ಮೀನ್ ಬೈ ದಟ್ ಸ್ಟೇಟ್ಮೆಂಟ್? ವೈ ಮೈಟೋಕಾಂಡ್ರಿಯಾ ಇಸ್ ಕಾಲ್ಡ್ ಆಸ್ ಪವರ್ ಹೌಸ್ ಆಫ್ ಅ ಸೆಲ್? ಇಮ್ಯಾಜಿನ್ ದಿಸ್ ಈಸ್ ಒನ್ ಸೆಲ್. ಯಾವುದಿದು? ಯುಕ್ಯಾರಿಯೋಟಿಕ್ ಸೆಲ್. ಪ್ಲಾಂಟ್ ಸೆಲ್ಲು ಆಗ್ಬೋದು ಅಥವಾ ಎನಿಮಲ್ ಸೆಲ್ಲು ಆಗ್ಬೋದು, ಎರಡರಲ್ಲೂ ಮೈಟೋಕಾಂಡ್ರಿಯಾ ಸಿಗುತ್ತೆ ನಿಮಗೆ. ಹೌದಾ? ಜಸ್ಟ್ ಎ ಮಿನಿಟ್. ಓಕೆ, ಸೊ ಈ ಸೆಲ್ ಒಳಗಡೆ ಈ ನಮ್ಮದು ಹೀರೋ, ಯಾವುದಿದು ಹೀರೋ ಇವತ್ತಿನ ಟಾಪಿಕ್ಕಿದ್ದು? ಮೈಟೋಕಾಂಡ್ರಿಯಾ. ಸೊ ದಿಸ್ ಈಸ್ ದ ಮೈಟೋಕಾಂಡ್ರಿಯಾ. ಇದೊಂದೇ ಎನ್ಲಾರ್ಜ್ ಮಾಡಿ ತೋರಿಸ್ತಿರೋದು. ಓಕೆ, ಈ ಮೈಟೋಕಾಂಡ್ರಿಯಾಗೆ ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ಇದೆ, ಕ್ರಿಸ್ಟೆ ಇದೆ, ಕ್ರಿಸ್ಟೆ ಮೇಲ್ಗಡೆ ಆಕ್ಸಿಸೋಮ್ಸ್ ಇದ್ದಾವೆ, ಒಳಗಡೆ ಫುಲ್ ಮ್ಯಾಟ್ರಿಕ್ಸ್ ಇದೆ, ಎಲ್ಲ ಸ್ಟ್ರಕ್ಚರು ಇದೆ. ಇದೇನು ಹೊರಗಡೆದ್ದು? ಇದು ಸೈಟೋಪ್ಲಾಸಮ್. ಸೆಲ್ ಸೈಟೋಪ್ಲಾಸಮ್ನಲ್ಲಿ ಏನಾಗುತ್ತೆ ಅಂತಂದರೆ ಗ್ಲೂಕೋಸ್ molecule it will be converted into pyruvate. ಓಕೆ, ಹೊಸ ವರ್ಡ್ಸು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಈ ಸೆಲ್ಲಿಗೆ ಗ್ಲೂಕೋಸ್ ಎಲ್ಲಿಂದ ಬಂತು? ನಾವು ಊಟ ಮಾಡ್ತೀವಲ್ಲ, ಇವಾಗ ನಾವು ರೊಟ್ಟಿ ಅಥವಾ ಬಕ್ರಿ ತಿಂದರೆ, ರೈಸ್ ತಿಂದರೆ ಸ್ಟಾರ್ಚ್ ಇರುತ್ತೆ. ಆ ಸ್ಟಾರ್ಚನ್ನ ನಾವು ಡೈಜೆಷನ್ ಮಾಡ್ತಾ ಮಾಡ್ತಾ ಅಲ್ಟಿಮೇಟಾಗಿ ನಾವು ಸೆಲ್ಲಿಗೆ ಅದನ್ನು ಯಾವ ರೂಪದಲ್ಲಿ ಕೊಡ್ತಾ ಇದ್ದೀವಿ? ಗ್ಲೂಕೋಸ್ ರೂಪದಲ್ಲಿ ನಾವು ಸೆಲ್ಲಿಗೆ ಕೊಡ್ತಾ ಇದ್ದೀವಿ. ಸೊ ನಾವು ಕೊಟ್ಟಂತಹ ಗ್ಲೂಕೋಸು ಈ ಸೆಲ್ ಒಳಗಡೆ ಎಂಟರ್ ಆಗಿದೆ, ಸೈಟೋಪ್ಲಾಸಮ್ ಒಳಗಡೆ ಈ ಮೆಂಬ್ರೇನನ್ನು ದಾಟಿ ಎಂಟರ್ ಆಗಿದೆ. ಈ ಗ್ಲೂಕೋಸ್ ಏನಾಗುತ್ತೆ? ಗ್ಲೂಕೋಸ್ ಇದ್ದಿದ್ದು ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ದಿಸ್ ಪ್ರೋಸೆಸ್ ವಿ ಕಾಲ್ ಇಟ್ ಆ್ಯಸ್ ಗ್ಲೈಕೋಲೈಸಿಸ್. ಕಲ್ತಿಲ್ಲ ಅಂದರೆ ಇವಾಗ ಕಲಿಬೇಕಷ್ಟೇ. ಓಕೆ, ಸೊ ಗ್ಲೈಕೋಲೈಸಿಸ್ ಆದಮೇಲೆ ಇಲ್ಲಿ ಪೈರುವೇಟ್ ಆಯಿತು. ಹೌದಾ? ನಾವು ರೆಸ್ಪಿರೇಷನ್ ಅಂತ ಹೇಳ್ತೀವಲ್ಲ, ಅಂದರೆ ಪವರ್ ಬರಬೇಕು. ರೆಸ್ಪಿರೇಷನ್ ಅಂತಂದರೆ ಏನು? ಈ ಗ್ಲೂಕೋಸ್ ಮಾಲಿಕ್ಯೂಲು ಅಲ್ಟಿಮೇಟಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ರೇಕ್ಡೌನ್ ಆಗಿ ಅಲ್ಲಿಂದ ಎನರ್ಜಿ ರಿಲೀಸ್ ಆಗಬೇಕು. ಅದೇ ಎನರ್ಜಿನ ನಾವು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತೀವಿ. ಅದಕ್ಕೆ ಸುಸ್ತಾಯಿತು ಅಂದರೆ ಗ್ಲೂಕೋಸ್ ಕುಡೀರಿ ಅಂತ ಹೇಳ್ತಾರೆ. ಯಾಕೆ? ಗ್ಲೂಕೋಸ್ ಕೊಟ್ವಿ ಅಂದರೆ ನಮ್ಮ ಸೆಲ್ಲಿಗೆ ಅದು ನಮಗೆ ಎನರ್ಜಿ ಕೊಡುತ್ತೆ. ಸೊ ಹೆಂಗೆ ಎನರ್ಜಿ ಕೊಡ್ತಿದೆ ಅಂತ ನಾವಿಲ್ಲಿ ಕಲಿತಾ ಇರೋದು. ಆರ್ ಯು ಗೆಟಿಂಗ್? ಸೊ ಗ್ಲೂಕೋಸ್ ಮಾಲಿಕ್ಯೂಲ್ ಅಂತಂದರೆ C6H12O6. ಹೌದಾ? ಸೊ ಗ್ಲೂಕೋಸ್ನಲ್ಲಿ ನಿಮಗೆ 6 ಕಾರ್ಬನ್ ಐಟಮ್ಸ್ ಸಿಗ್ತಿದ್ದಾವೆ. 1 2 3 4 5 6. ಇದು ಒಂದು ಗ್ಲೂಕೋಸ್ ಮಾಲಿಕ್ಯೂಲ್. C6 ಇನ್ನೂ H ಇರುತ್ತೆ, O ಇರುತ್ತೆ, ಅದನ್ನ ಬಿಟ್ಬಿಡಿ. ಅಲ್ಟಿಮೇಟಾಗಿ ಏನಾಗಬೇಕು? ಈ ಗ್ಲೂಕೋಸ್ನಲ್ಲಿ ಕಾರ್ಬನ್ ಮಧ್ಯೆ ಇರುವಂತಹ ಬಾಂಡ್ ಎಲ್ಲ ಇವು ಬ್ರೇಕ್ ಆಗಿ ಅಲ್ಲಿಂದ ನಮಗೆ ಎನರ್ಜಿ ಸಿಗಬೇಕು. ಗೊತ್ತಾಗ್ತಿದೆಯೇ? ಎನರ್ಜಿ ಎಲ್ಲಿಂದ ಬರ್ತಿದೆ? ಈ ಗ್ಲೂಕೋಸ್ ಮಾಲಿಕ್ಯೂಲ್ನಲ್ಲಿ ಕಾರ್ಬನ್ಗಳ ಮಧ್ಯೆ ಇರುವಂತಹ, ನಮ್ಗೆ ಮೆಟಬಾಲಿಸಮ್ ವಿ ಹ್ಯಾವ್ ಸ್ಟಡಿಡ್ ಇನ್ ಫಸ್ಟ್ ಚಾಪ್ಟರ್. ಒಂದಕ್ಕೊಂದು ಚಾಪ್ಟರ್ ಕನೆಕ್ಟೆಡ್ ಅಗೇನ್. ಒಂದು ದೊಡ್ಡದಾದಂತಹ ಮಾಲಿಕ್ಯೂಲನ್ನು ನಾವು ಬ್ರೇಕ್ ಮಾಡಿದರೆ ಅಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಅದೇ ಚಿಕ್ಕ ಚಿಕ್ಕ ಮಾಲಿಕ್ಯೂಲ್ಸನ್ನು ನಾವು ಜಾಯಿನ್ ಮಾಡಿದರೆ, ಫೋರ್ಸ್ ಹಾಕಿ ಅದನ್ನು ಜಾಯಿನ್ ಮಾಡ್ತೀವಿ, ಅಲ್ಲಿ ಶಕ್ತಿದು ಅಥವಾ ಎನರ್ಜಿದು ಕನ್ಸ್ಯೂಮ್ ಆಗುತ್ತೆ. ಇಲ್ಲೇನು ಮಾಡ್ತಾ ಇದ್ದೀವಿ? ದೊಡ್ಡದಾಗಿರುವಂತಹ ಗ್ಲೂಕೋಸ್ ಮಾಲಿಕ್ಯೂಲನ್ನು ಪೀಸ್ ಮಾಡ್ತಾ ಇದ್ದೀವಿ, ಅಂದರೆ ಅಲ್ಲಿಂದ ನಮಗೆ ಎನರ್ಜಿ ಸಿಗ್ತಿದೆ. ಹೌದಾ? ಸೊ ಇದೇನು 6 ಕಾರ್ಬನ್ ಹೊಂದಿರುವಂತಹ ಏನು ಗ್ಲೂಕೋಸ್ ಮಾಲಿಕ್ಯೂಲ್ ಇದೆಯಲ್ಲ, ಅದು ಫಸ್ಟ್ ಪೈರುವೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಪೈರುವೇಟ್ನಲ್ಲಿ 3 ಕಾರ್ಬನ್ಸ್ ಇರ್ತವೆ, ಅಂದರೆ 2 ಮಾಲಿಕ್ಯೂಲ್ಸ್ ಆಫ್ ಪೈರುವೇಟ್ ಇಲ್ಲಿ ಜನ್ರೇಟ್ ಆಯಿತು. ಹೌದಾ? ಈ ಪೈರುವೇಟನ್ನು ಸೈಟೋಪ್ಲಾಸಮ್ ಏನು ಮಾಡುತ್ತೆ? ಈ ಪೈರುವೇಟ್ ಮಾಲಿಕ್ಯೂಲನ್ನು ಇದು ಮೈಟೋಕಾಂಡ್ರಿಯಾ ಒಳಗಡೆ ಕಳಿಸುತ್ತೆ. ಓಕೆ, ಸ್ಟಡಿ ಮಾಡಬೇಕು ಇದನ್ನ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಡೈರೆಕ್ಟಾಗಿ ಇಟ್ ಈಸ್ ಕಾಲ್ಡ್ ಪವರ್ ಹೌಸ್ ಆಫ್ ಸೆಲ್. ಮೀನಿಂಗ್ ಏನು? ನೀಟಿಗೆ ಇಂಪಾರ್ಟೆಂಟ್, ಓದಲೇಬೇಕು. ಸೊ ಈ ಪೈರುವೇಟ್ ಒಳಗಡೆ ಬಂತ, ಎದ್ರ ಒಳಗಡೆ? ಮೈಟೋಕಾಂಡ್ರಿಯಾ ಒಳಗಡೆ. ಮೈಟೋಕಾಂಡ್ರಿಯಾ ಒಳಗಡೆ ಒಂದು ಸ್ಪೆಷಲ್ ಸೈಕಲ್ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಆ್ಯಸ್ ಕ್ರೆಬ್ಸ್ ಸೈಕಲ್. ಓಕೆ, ಅದಕ್ಕೆ ಹೇಳಿದ್ದು ಈ ಮ್ಯಾಟ್ರಿಕ್ಸ್ ಒಳಗಡೆ ಕ್ರೆಬ್ಸ್ ಸೈಕಲ್ಗೆ ಬೇಕಾದಂತಹ ಎನ್ಸೈಮ್ಸ್ ಇದಾವೆ ಅಂತ. ಸೊ ಪೈರುವೇಟ್ ಒಳಗಡೆ ಬಂದ ತಕ್ಷಣ ಇಲ್ಲಿರುವಂತಹ ಎನ್ಸೈಮ್ಸ್ ಏನು ಮಾಡ್ತವೆ? ಆ ಪೈರುವೇಟನ್ನು ಮತ್ತೆ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಯಾಕಂದರೆ ಗ್ಲೂಕೋಸ್ ಇದ್ದಿದ್ದು ಪೈರುವೇಟ್ ಆಗಿದೆ, ಪೈರುವೇಟ್ ಇದ್ದಿದ್ದು ಮತ್ತೆ ಕಟ್ ಆಗುತ್ತೆ, ಮತ್ತೆ ಬ್ರೇಕ್ ಡೌನ್ ಆಗುತ್ತೆ. ಸೊ ಬ್ರೇಕ್ ಡೌನ್ ಆಗ್ತಾ ಏನು ಮಾಡುತ್ತೆ? ಇಟ್ ವಿಲ್ ಪ್ರೊಡ್ಯೂಸ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪೌಂಡ್ಸ್. ಯಾವ್ಯಾವುದು? ಒಂದು NADH
NADPH, ಇನ್ನೊಂದು FADH, ಅಥವಾ ಇದನ್ನ NADH ಆ್ಯಂಡ್ FADH ಅಂತ ಇಟ್ಕೋಬೋದು. ಗೊತ್ತಾಗ್ತಿದೆಯಾ? ಆರ್ ಯು ಗೆಟಿಂಗ್? ಸೊ ಏನಾಯ್ತು ಇಲ್ಲಿ, ಗ್ಲೂಕೋಸ್ ಇದ್ದಿದ್ದು ಇನ್ನೂ ಫುಲ್ ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆಗಿಲ್ಲ. ಫಸ್ಟ್ ಅದು ಪೈರುವೇಟ್ ಆಯಿತು ಗ್ಲೈಕೋಲೈಸಿಸ್ ಮೂಲಕ. ಈ ಪೈರುವೇಟು ಮೈಟೋಕಾಂಡ್ರಿಯಾ ಒಳಗಡೆ ಬಂತು, ಇಲ್ಲಿದೆ ಇವಾಗ ಪೈರುವೇಟ್. ಸೊ ಪೈರುವೇಟ್ ಒಳಗಡೆ ಬಂದ ತಕ್ಷಣ ಅಗೇನ್ ಇದು ಬ್ರೇಕ್ ಡೌನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ದ ಎನ್ಸೈಮ್ಸ್. ಅದನ್ನು ನಾವು ಕ್ರೆಬ್ಸ್ ಸೈಕಲ್ ಅಂತ ಆಮೇಲೆ ಕಲಿತೀವಿ. ಅದು ಬ್ರೇಕ್ ಡೌನ್ ಆದ ತಕ್ಷಣ 2 ಡಿಫ್ರೆಂಟ್ ಮಾಲಿಕ್ಯೂಲ್ಸನ್ನು ಅದು ರಿಲೀಸ್ ಮಾಡುತ್ತೆ. ಯಾವುದು? ಒಂದು NADH ಮತ್ತು ಒಂದು FADH. ಈ NADH ಮತ್ತು ಏನು FADH ಇದಾವಲ್ಲ, ಇವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತವೆ? ಎಲ್ಲಿ ಈ ಆಕ್ಸಿಸೋಮ್ಸ್ ಇದಾವಲ್ಲ, ಈ ಆಕ್ಸಿಸೋಮ್ಸು ನೆಕ್ಸ್ಟು ಈ ಮಾಲಿಕ್ಯೂಲ್ಸನ್ನು ತಗೋತವೆ. ಇವೇನು ಮಾಡ್ತವೆ ಆಕ್ಸಿಸೋಮ್ಸು? ಈ NADH ಮತ್ತು FADHನ್ನು ಇಟ್ಕೊಂಡು ATPಯನ್ನು ಸಿಂಥಸಿಸ್ ಮಾಡ್ತವೆ. ATP. ಸೊ NADH ಓಕೆ, FADH ಎರಡು ಮಾಲಿಕ್ಯೂಲನ್ನು ತಗೊಂಡು ಅವು ATPಯನ್ನು ಕೊಡ್ತಿದ್ದಾವೆ. ಸೊ ಮೈಟೋಕಾಂಡ್ರಿಯಾದಲ್ಲಿ ATP ಹುಟ್ಕೋತು ಮತ್ತು ಅಲ್ಲಿ ಸ್ಟೋರ್ ಕೂಡ ಆಯಿತು. ಯಾವಾಗ ನಮಗೆ ಅವಶ್ಯಕತೆ ಇದೆಯೋ ಆವಾಗ ನಾವು ಆ ATPಯನ್ನು ತಗೊಂಡು ಅದನ್ನು ಬಳಸ್ಕೊಂಡು ನಾವು ಕೆಲಸಗಳನ್ನು ಮಾಡ್ತೀವಿ. ಸೊ ಗ್ಲುಕೋಸ್ ಇದ್ದಿದ್ದು ಪೈರುವೇಟ್ ಆಯಿತು ಸೈಟೋಪ್ಲಾಸಮ್ನಲ್ಲಿ, ಪೈರುವೇಟ್ ಒಳಗಡೆ ಬಂತು ಕ್ರೆಬ್ಸ್ ಸೈಕಲ್ನಲ್ಲಿ, ಕ್ರೆಬ್ಸ್ ಸೈಕಲ್ನಿಂದ NADH ಆ್ಯಂಡ್ FADH ಬಂದು ಅವು ಏನು ಮಾಡಿದವು? ಆಕ್ಸಿಸೋಮ್ಸ್ ಒಳಗಡೆ ಹೋದವು. ಇದೇ ಕ್ರಿಸ್ಟೆ ಇದೆಯಲ್ಲ, ಕ್ರಿಸ್ಟೆ ಮೇಲ್ಗಡೆ ನೀವು ಎಲಿಮೆಂಟರಿ ಪಾರ್ಟಿಕಲ್ಸ್ ಅಥವಾ F0 F1 ಪಾರ್ಟಿಕಲ್ಸ್ ಇದಾವಲ್ಲ, ಇದು ಫುಲ್ ಸಿಸ್ಟಮನ್ನು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಂತಲೂ ಕರೀತಾರೆ. ಓಕೆ, ಆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಒಳಗಡೆ ಈ NADH ಮತ್ತು FADH ಹೋದು ಅಂತಂದರೆ ಅದೇನು ಮಾಡುತ್ತೆ? ATP ಮಾಲಿಕ್ಯೂಲ್ಸ್ಗಳನ್ನು ರಿಲೀಸ್ ಮಾಡುತ್ತೆ, ಅಂದರೆ ಹುಟ್ಟಿಸಿ ಆಮೇಲೆ ರಿಲೀಸ್ ಮಾಡುತ್ತೆ. ಓಕೆ, ಅದಕ್ಕೆ ಮೈಟೋಕಾಂಡ್ರಿಯಾ ಇಸ್ ಕಾಲ್ಡ್ ಆ್ಯಸ್ ಪವರ್ ಹೌಸ್ ಆಫ್ ಸೆಲ್. ಪವರ್ ಅಂದರೆ ಏನು? ಶಕ್ತಿ. ಪವರ್ ಅಂದರೆ ಏನು? ಶಕ್ತಿ. ಶಕ್ತಿ ಅಂದರೆ ಏನು? ಎನರ್ಜಿ. ಲಿವಿಂಗ್ ಆರ್ಗ್ಯಾನಿಸಮ್ಸ್ನಲ್ಲಿ ಎನರ್ಜಿ ಅಂದರೆ ಏನು? ATP. ನೀಟ್ ಕ್ವಶನ್. ವಿಚ್ ಈಸ್ ದ ಎನರ್ಜಿ ಕರೆನ್ಸಿ ಇನ್ ಅವರ್ ಬಾಡಿ. ನಮಗೆ ಎನರ್ಜಿ ಬೇಕು ಅಂತಂದರೆ ಏನಿರಬೇಕು? ATP ಇರಬೇಕು. ಕರೆನ್ಸಿ ಇದ್ದಂಗೆ, ಕಾಯಿನ್ ಇದ್ದಂಗೆ. ATP ಇತ್ತು ಅಂದರೆ ಎನರ್ಜಿ ಇರುತ್ತೆ, ATP ಇಲ್ಲ ಅಂದರೆ ಎನರ್ಜಿ ಇಲ್ಲ. ಇವಾಗ ಇಷ್ಟು ಕಂಟಿನ್ಯೂಸ್ ಆಗಿ ಲೆಕ್ಚರ್ ಹಿಂಗೆ ಹೇಳ್ತಾ ಇರಬೇಕಾದ್ರೆ ಎಷ್ಟೊಂದು ಮೈಟೋಕಾಂಡ್ರಿಯಾ ಒಳಗಡೆ ವರ್ಕ್ ಮಾಡ್ತಾ ಇರಬೇಕು. ಯಾಕಂದರೆ ಅಷ್ಟು ATPನದು ಜನ್ರೇಟ್ ಮಾಡ್ತಾ ಇರಬೇಕು. ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾನು ಕಂಟಿನ್ಯೂಸ್ ಆಗಿ ಮಾತಾಡ್ಬೋದು. ಸೊ ಅದು ಎಲ್ಲಿಂದ ಬಂತು? ಈ ಮೈಟೋಕಾಂಡ್ರಿಯಾದಿಂದ ಬಂತು. ಗಾಟ್ ದಿಸ್ ಪಾಯಿಂಟ್? ಸೊ ದೇರ್ಫೋರ್ ಮೈಟೋಕಾಂಡ್ರಿಯಾ ದೇ ಆರ್ ಕಾಲ್ಡ್ ಆ್ಯಸ್ ಪವರ್ ಹೌಸ್ ಆಫ್ ದ ಸೆಲ್. ಸೊ ಫಂಕ್ಷನ್ನಲ್ಲಿ ಫಸ್ಟ್ ಒನ್ ಫಂಕ್ಷನ್ ಮ್ಯಾಮ್ ಇಷ್ಟು ಡಿಟೇಲ್ ಆಗಿ ಬೇಕಾ ನಮಗೆ? ಸೆಕೆಂಡ್ PU ಮುಗೋವರೆಗೂ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿರಬೇಕು. ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಮ್ಯಾಮ್ ಫೋಟೋಸಿಂಥಸಿಸ್ ಸ್ಟಾರ್ಟ್ ಮಾಡಿ, ಸೆಲ್ಯುಲರ್ ರೆಸ್ಪಿರೇಷನ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಿದ್ದೀರಲ್ಲ, ಅದರದ್ದೆಲ್ಲ ಬೇಸಿಕ್ಸ್ ಏನು? ಇದು ಫುಲ್ ನಿಮಗೆ ಬೇಸಿಕ್ಸ್ ಗೊತ್ತಿತ್ತು ಅಂದರೆ ಆ ಲೆಸನ್ಸ್ ಕೂಡ ನಿಮಗೆ ಈಸಿ ಆಗ್ತವೆ. ಫಸ್ಟ್ ಫಂಕ್ಷನ್ ಏನಾಯಿತು? ಇಟ್ ಈಸ್ ಕಾಲ್ಡ್ ಆ್ಯಸ್ ಪವರ್ ಹೌಸ್ ಆಫ್ ಸೆಲ್. ಯಾಕೆ? ಬಿಕಾಸ್ ಮೈಟೋಕಾಂಡ್ರಿಯಾ ಈಸ್ ಪ್ರೊಡ್ಯೂಸಿಂಗ್, ಏನನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ? ಪ್ರೊಡ್ಯೂಸಿಂಗ್ ಆ್ಯಂಡ್ ಸ್ಟೋರಿಂಗ್. ಏನನ್ನು ಸ್ಟೋರ್ ಮಾಡ್ತಾ ಇದೆ? ATP. ವಾಟ್ ಈಸ್ ದಿಸ್ ATP? ಅಡೆನೋಸಿನ್ ಟ್ರೈಫಾಸ್ಫೇಟ್. ಆ್ಯಂಡ್ ದಿಸ್ ATP ಈಸ್ ಅ ಎನರ್ಜಿ ಕರೆನ್ಸಿ. ಎನರ್ಜಿ ಕರೆನ್ಸಿ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಇದು ಮೊದಲನೇ ಫಂಕ್ಷನ್ ಆಯಿತು, ಹೌದಾ? ಸೆಕೆಂಡ್ ಒನ್. ಸೊ ಇಷ್ಟೆಲ್ಲ ಮಾಡೋರೊತ್ತಿಗೆ, ಇದೆಲ್ಲ ಪ್ರೊಸೆಸ್ ಆಗೋರೊತ್ತಿಗೆ ಅಲ್ಟಿಮೇಟ್ ಆಗಿ ಗ್ಲೂಕೋಸ್ ಇದ್ದದ್ದು ಬ್ರೇಕ್ ಡೌನ್ ಆಗಿ ATPಯನ್ನು ರಿಲೀಸ್ ಮಾಡ್ತು. ವಾಟ್ ಈಸ್ ದ್ಯಾಟ್ ಪ್ರೊಸೆಸ್ ಕಾಲ್ಡ್ ಆ್ಯಸ್? ಇಟ್ ಈಸ್ ಕಾಲ್ಡ್ ಆ್ಯಸ್ ಏರೋಬಿಕ್ ರೆಸ್ಪಿರೇಷನ್. ಸೊ ಮೈಟೋಕಾಂಡ್ರಿಯಾ ಆರ್ ಇನ್ವಾಲ್ವ್ಡ್ ಇನ್ ಏರೋಬಿಕ್ ರೆಸ್ಪಿರೇಷನ್. ಥರ್ಡ್ ಒನ್, ಮೈಟೋಕಾಂಡ್ರಿಯಾ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ DNA. ಹೌದಾ? ಅದರದ್ದೇ ಆದಂತಹ DNA ಇದೆ. ಆ DNA ಇಟ್ಕೊಂಡು ಅದು RNAನ ಪ್ರೊಡ್ಯೂಸ್ ಮಾಡ್ಬೋದು. ಈ RNAನ ಇಟ್ಕೊಂಡು ರೈಬೋಸೋಮ್ಸ್ಗಳ ಮೂಲಕ ಅದು ಅಮೈನೋ ಆ್ಯಸಿಡ್ಸನ್ನು ಪ್ರೊಡ್ಯೂಸ್ ಮಾಡಿ ಒಂದು ಪ್ರೋಟೀನ್ ಮಾಲಿಕ್ಯೂಲ್ಸನ್ನು ಫಾರ್ಮ್ ಮಾಡ್ಬೋದು. ಹೌದಾ? DNA ಇದೆ,
DNA ಇಂದ ಅದು RNA ಪ್ರೊಡ್ಯೂಸ್ ಮಾಡುತ್ತೆ. ಈ RNA ಬಂದ ತಕ್ಷಣ ಇವೆಲ್ಲ ರೈಬೋಸೋಮ್ಸ್ ಹೋಗಿ ಅದಕ್ಕೆ ಅಂಟ್ಕೊಂಡ್ಬಿಡ್ತವೆ, ಅಂಟ್ಕೊಂಡು ಅವು ಪ್ರೋಟೀನನ್ನು ಫಾರ್ಮ್ ಮಾಡ್ತವೆ. ಸೊ ಮೈಟೋಕಾಂಡ್ರಿಯಾ ತನಗೆ ಬೇಕಾದಂತಹ ಪ್ರೋಟೀನ್ಸ್ಗಳನ್ನು ಅದು ತಾನೇ ಉತ್ಪತ್ತಿ ಮಾಡ್ತಾ ಇದೆ. ಹೌದಾ? ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಸೆಮಿ ಅಟೋನಾಮಸ್ ಆರ್ಗನಲಿ. ಏನು ಬರಿತಾ ಇದ್ದೀವಿ? ಓನ್ DNA ಪ್ಲಸ್ ರೈಬೋಸೋಮ್ಸ್. ಅದಕ್ಕೆ ಇದನ್ನ ಏನಂತ ಕರೆಯೋದು? ಮೈಟೋಕಾಂಡ್ರಿಯಾ. ಇಟ್ ಈಸ್ ಕಾಲ್ಡ್ ಆ್ಯಸ್ ಸೆಮಿ ಆಟೋನೋಮಸ್ ಆರ್ಗನಲಿ. ಸೆಮಿ ಆಟೋನೋಮಸ್ ಆರ್ಗನಲಿ. ಆಟೋ ಅಂತಂದ್ರೇನು? ಸೆಲ್ಫ್ ಅಂತ ಅರ್ಥ. ಓಕೆ, ಸೆಮಿ ಅಂದರೆ ಏನು? ಸ್ವಲ್ಪ ನಮ್ಮದು ಸ್ವಲ್ಪ ನಿಮ್ಮದು ಅಂತ ಅರ್ಥ. ಸೊ ಇದೇನು ಮೈಟೋಕಾಂಡ್ರಿಯಾ ಇದೆಯಲ್ಲ, ಇದು ಕೆಲವೊಂದು ಪ್ರೋಟೀನ್ಸ್ಗಳನ್ನು ತಾನೇ ಪ್ರೊಡ್ಯೂಸ್ ಮಾಡುತ್ತೆ. ಕೆಲವೊಂದು ಪ್ರೋಟೀನ್ಸ್ಗಳಿಗಾಗಿ ಅಥವಾ ಕೆಲವೊಂದು ಫಂಕ್ಷನ್ಸ್ಗಳಿಗಾಗಿ ಸೈಟೋಪ್ಲಾಸಮ್ ಮೇಲೆ ಅದು ಡಿಪೆಂಡ್ ಆಗಿದೆ. ಸೊ ಹಾಫ್ ಇದ್ದಂಗೆ, ಸ್ವಲ್ಪ ತಾನೇ ತನ್ನಷ್ಟಕ್ಕೆ ತಾನೇ ಅದು ಮೇಂಟೈನ್ ಮಾಡ್ಕೊಳ್ಳುತ್ತೆ, ಸ್ವಲ್ಪ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ. ದೇರ್ಫೋರ್ ಇಟ್ ಇಸ್ ಕಾಲ್ಡ್ ಆ್ಯಸ್ ಸೆಮಿ ಅಟೋನಾಮಸ್ ಆರ್ಗನಲಿ. ಆ್ಯಂಡ್ ಫೋರ್ತ್ ಒನ್, ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ NEET. What is that? Mitochondria, it undergoes fission ಅಥವಾ it undergoes division inside the cell. It divides inside the cell. ಯಾಕೆ ಅದು? ಯಾಕಂದರೆ ಈ ಮೈಟೋಕಾಂಡ್ರಿಯಾ ಅಲ್ಟಿಮೇಟ್ಲಿ ಒಂದು ಪ್ರೋಕ್ಯಾರಿಯೋಟಿಕ್ ಜೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಜೀವಿ ಅಂತಂದರೆ ಅದು ಅಲ್ಲಿ ಡಿವೈಡ್ ಆಗಲೇಬೇಕು, ಅಂದರೆ ರೀಪ್ರೊಡಕ್ಷನ್ ಆಗಲೇಬೇಕು. ಸೊ ಸೈಟೋಪ್ಲಾಸಮ್ ಒಳಗಡೆ ಏನು ಮೈಟೋಕಾಂಡ್ರಿಯಾ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಒನ್ ಮೈಟೋಕಾಂಡ್ರಿಯಾ. ಸೊ ಈ ಮೈಟೋಕಾಂಡ್ರಿಯಾ ಅದರಷ್ಟಕ್ಕೆ ಅದೇ ಡಿವೈಡ್ ಆಗಿ 2 ಮೈಟೋಕಾಂಡ್ರಿಯನ್ನು ಇದು ಆರಾಮವಾಗಿ ಮಾಡ್ಕೋಬೋದು, ಡಿವಿಷನ್ ಮಾಡ್ಕೋಬೋದು. ಯಾಕೆ? ಅದ್ರ ಕಡೆ ಅದರದ್ದೇ ಓನ್ DNA ಇದೆ, ಇನ್ನೊಂದು ಇದೇ ಥರ DNA ಪ್ರೊಡ್ಯೂಸ್ ಮಾಡಿ 2 ಸೆಲ್ಲಾಗಿ ಡಿವೈಡ್ ಆಗಿ 2 ಸೆಲ್ಸ್ಗಳಿಗೂ ಒಂದೊಂದು DNA ಹೋಗ್ಬೋದು. ರೈಟ್? ಸೊ ಮೈಟೋಕಾಂಡ್ರಿಯಾ ಆ್ಯಂಡ್ ಪ್ಲಾಸ್ಟಿಡ್ ಸ್ವಲ್ಪ ನಿಮಗೆ ಇಂಪಾರ್ಟೆಂಟ್ ಇದೆ, ಅದನ್ನ ಕರೆಕ್ಟಾಗಿ ಕಲಿಬೇಕು. ಇಷ್ಟೆಲ್ಲ ಪಾಯಿಂಟ್ಸು ಫುಲ್ ಇವಾಗ ಕನ್ಫ್ಯೂಸ್ ಆಗಿರುತ್ತೆ. ಓಕೆ, ಬಟ್ ಇದನ್ನ ಕಲಿಬೇಕು ಅಂತ ಗೊತ್ತಿದೆಯಲ್ಲ, ಸೊ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕನ್ಫ್ಯೂಸ್ ಆಯಿತು ಅಂದರೆ ಮತ್ತೆ ರಿವೈಂಡ್ ಮಾಡಿ ಮತ್ತೆ ಓದಿ, ಮತ್ತೆ ರಿವೈಂಡ್ ಮಾಡಿ ಮತ್ತೆ ಓದಿ, 2-3 ಸತಿ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ. ರೈಟ್? ಸೊ ಸ್ಟ್ರಕ್ಚರ್ ಒಂದ್ಸತಿ ಕ್ವಿಕ್ಕಾಗಿ ರಿವಿಷನ್. ಸ್ಟ್ರಕ್ಚರ್ ತೊಗೊಂಡ್ರೆ ಹೊರಗಡೆ ಔಟರ್ ಮೆಂಬ್ರೇನ್ ಇದೆ, ಒಳಗಡೆ ಇನ್ನರ್ ಮೆಂಬ್ರೇನ್ ಇದೆ. ಆ ಇನ್ನರ್ ಮೆಂಬ್ರೇನ್ ಈ ರೀತಿ ಫೋಲ್ಡ್ ಆಗಿದೆ, ಅದಕ್ಕೆ ಕ್ರಿಸ್ಟೆ ಅಂತ ಕರಿತೀವಿ. ಕ್ರಿಸ್ಟೆ ಮೇಲ್ಗಡೆ ಏನಿದೆ? ಆಕ್ಸಿಸೋಮ್ಸ್ ಅನ್ನುವಂತಹ ಸ್ಟ್ರಕ್ಚರ್ಸ್ ಇದ್ದಾವೆ. ಬಿಟ್ಬಿಡಿ. ಒಳಗಡೆ ಏನಿದೆ? ಮ್ಯಾಟ್ರಿಕ್ಸ್ ಇದೆ. ಈ ಮ್ಯಾಟ್ರಿಕ್ಸ್ ಒಳಗಡೆ ಯಾವ ಎನ್ಸೈಮ್ಸ್ ಇರಬೇಕು? ಕ್ರೆಬ್ಸ್ ಸೈಕಲ್ ಮಾಡುವಂತಹ ಎನ್ಸೈಮ್ಸ್ ಇರಬೇಕು. ಅದನ್ನು ಬಿಟ್ಟು ಬೇರೆ ಇಂಪಾರ್ಟೆಂಟ್ 2 ಸ್ಟ್ರಕ್ಚರ್, ಒಂದು ಅದರದ್ದೇ ಆದಂತಹ DNA ಇದೆ, ಇನ್ನೊಂದು ಅದರದ್ದೇ ಓನ್ 70S ರೈಬೋಸೋಮ್ಸ್ ಇದ್ದಾವೆ. ಗೊತ್ತಾಯ್ತಾ? ಬಿಟ್ಬಿಡಿ. ಫಂಕ್ಷನಿಗೆ ಬಂದರೆ ಇದು ರೆಸ್ಪಿರೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಷ್ಟಂತೂ ನಮಗೆ ಗೊತ್ತಿದೆ ಮೈಟೋಕಾಂಡ್ರಿಯಾ ಬಗ್ಗೆ. ಸೊ ಸೈಟೋಪ್ಲಾಸಮ್ನಲ್ಲಿ ಗ್ಲೈಕೋಲೈಸಿಸ್ ಆಗಿ ಗ್ಲೂಕೋಸಿಂದ ಪೈರುವೇಟ್ ಆಗುತ್ತೆ. ಆ ಪೈರುವೇಟು ಮ್ಯಾಟ್ರಿಕ್ಸಲ್ಲಿ ಬರುತ್ತೆ. ಈ ಮ್ಯಾಟ್ರಿಕ್ಸ್ ಒಳಗಡೆ ಕ್ರೆಬ್ಸ್ ಸೈಕಲ್ ಆಗಿ ಅಲ್ಲಿಂದ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನಿಗೆ ಮೊಲಿಕ್ಯೂಲ್ ಹೋಗಿ ಅಲ್ಲಿಂದ ಅಲ್ಟಿಮೇಟ್ ಆಗಿ ನಮಗೆ ATP ಮೊಲಿಕ್ಯೂಲ್ಸ್, ಸಾಕಷ್ಟು ATP ಮೊಲಿಕ್ಯೂಲ್ಸು ಜನ್ರೇಟ್ ಕಂಟಿನ್ಯೂಸ್ ಆಗಿ ಆಗ್ತಾನೇ ಇರ್ತವೆ. ನಮ್ಮ ಪ್ರತಿಯೊಂದು ಸೆಲ್ಸ್ನಲ್ಲೇ ಹೇಳ್ತಿರೋದು, ವಿ ಹ್ಯಾವ್ ಮಿಲಿಯನ್ ಬಿಲಿಯನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್. ಓಕೆ, ಅಲ್ಲಿರುವಂತಹ ಮೈಟೋಕಾಂಡ್ರಿಯಾ ATPಗಳನ್ನು ಜನ್ರೇಟ್ ಮಾಡ್ತಾ ಇರುತ್ತೆ. ಅದನ್ನು ಇಟ್ಕೊಂಡು ಫಂಕ್ಷನ್ಸನ್ನು ಬರಿಬೋದು. ಇಟ್ ಈಸ್ ಕಾಲ್ಡ್ ಆ್ಯಸ್ ಪವರ್ ಹೌಸ್ ಆಫ್ ಸೆಲ್ ಬಿಕಾಸ್ ATP ಈಸ್ ಎ ಎನರ್ಜಿ ಕರೆನ್ಸಿ, ಹೆಲ್ಪ್ಸ್ ಇನ್ aerobic respiration. ಯಾಕಂದರೆ there is a breakdown of glucose molecule. It has its own DNA and ribosomes. Therefore, it is called semi-autonomous organelle and it can divide by itself. ಅಂದರೆ ಅದು ಓನ್ ಆಗಿ ತಾನೇ ಡಿವೈಡ್ ಆಗಿ 2 ಬೇರೆ ಮೈಟೋಕಾಂಡ್ರಿಯನ್ನು ಫಾರ್ಮ್ ಮಾಡ್ಬೋದು. ರೈಟ್? ಸೊ ದಿಸ್ ಈಸ್ ಆಲ್ ಅಬೌಟ್ ಮೈಟೋಕಾಂಡ್ರಿಯಾ. ಬೇಕಂದರೆ ಸ್ಕ್ರೀನ್ಶಾಟ್ ಕೂಡ ತಗೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಟ್ಸ್ ಇದೆ, ರೆಫರ್ ಮಾಡಿ. ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಹೈಯರ್ ಸ್ಟಡಿ ಮಾಡಬೇಕಂದ್ರೆ, ಅಂದರೆ ಸೆಲ್ಯುಲರ್ ರೆಸ್ಪಿರೇಷನ್ ಓದಬೇಕಾದ್ರೆ ಮತ್ತೆ ಹೆಲ್ಪ್ ಆಗುತ್ತೆ. ಅಲ್ಲಿ ಡೀಪಾಗಿ ಈ ಗ್ಲೂಕೋಸ್ ಇದ್ದಿದ್ದು ಹೇಗೆ ಪೈರುವೇಟ್ ಆಯಿತು, ಕ್ರೆಬ್ಸ್ ಸೈಕಲ್ ಹೇಗೆ ಆಗುತ್ತೆ ಅಂತ ಗೊತ್ತಾಗುತ್ತೆ. Right? So this video is all about a very important double membrane covered organelle, that is mitochondria. Mitochondria also called as chondriosomes. ಕೆಲವೊಂದು ಬಾರಿ ಇವನ್ನ chondriosomes ಅಂತಾನೂ ಕರೀತಾರೆ, ನೆನ್ಪಿಟ್ಕೋಬೇಕು. Right? So in the next video we'll meet you again with a new topic, that is plastids. Till then practice all this structure.
ಮುಂಚೆ ವಿಡಿಯೋ ನೋಡಿದರೆ ನಾನು ಸ್ಟೇ ಹೋಮ್ ಸ್ಟೇ ಸೇಫ್ ಅಂತ ಹೇಳ್ತಾ ಇದ್ದೆ. ಇವಾಗ ಸ್ಟೇ ಹೋಮ್ ಇಲ್ಲ, ಯಾಕಂದರೆ ಕಾಲೇಜ್ ಓಪನ್ ಆಗ್ತಿದ್ದಾವೆ, ಹೋಗಲೇಬೇಕು ಅಟೆಂಡೆನ್ಸ್ ಕೊಡಲಿಕ್ಕೆ, ಎಕ್ಸಾಮ್ ಬರಲಿಕ್ಕೆ. ಸೊ ಹೆಂಗೆ ರೂಲ್ ಬರುತ್ತೋ ಹಂಗೆ ಚೇಂಜ್ ಆಗ್ತಾ ಹೋಗೋದು. ಸೊ ಸ್ಟೇ ಹೋಮ್ ಇಲ್ಲ, ಸ್ಟೇ ಸೇಫ್ ಆ್ಯಂಡ್ ಪ್ರಾಕ್ಟೀಸ್ ಆಲ್ ದೀಸ್ ಸ್ಟ್ರಕ್ಚರ್ಸ್, ರೈಟ್? ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.